ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸುಂದರವಾದ ಕ್ಷಣಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಈ ಮುಂಜಾನೆಯಲ್ಲಿ ಅನೇಕರು ದೇವರನ್ನು ಆರಾಧಿಸುವುದಕ್ಕೆ ಬಯಕೆಯಿಂದ ಇದ್ದಾಗ್ಯೂ ಕಾರಣಾಂತರಗಳಿಂದ ಈ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಿಲ್ಲದೆ ವಿವಿಧ ರೀತಿಯಲ್ಲಿ ಆಗಿರುವಾಗ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಮುಂಜಾನೆಯಲ್ಲಿ ಮತ್ತು ಆವರ್ತಿ ಆತನನ್ನು ಸ್ತುತಿಸುವುದಕ್ಕೆ ದೇವರು ಕೊಟ್ಟಂಥ ಈ ಒಂದು ದಿನಕ್ಕಾಗಿ ನಾವು ಪ್ರಪ್ರಥಮವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. 27ನೇ ಕೀರ್ತನೆ ಅದರ 4ನೇ ವಾಕ್ಯದಲ್ಲಿ ದಾವೀದನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥದ್ದು, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಇಂದು ನಮಗೆ ಪ್ರಾರ್ಥಿಸುವುದಕ್ಕೆ ಅನೇಕ ವಿಷಯಗಳು ಉಂಟು. ಇಂದು ನಮ್ಮ ಪ್ರಾರ್ಥನೆಯಲ್ಲಿ ಅಡಕವಾಗಿರುವಂಥದ್ದು ನಮ್ಮ ಲೌಕಿಕತೆಯ ಕಾರ್ಯಗಳು ಮಾತ್ರವಾಗಿದೆ. ಆದರೆ ಇಸ್ರಾಯೇಲ್ಯರ 12 ಗೋತ್ರಗಳ ಅರಸನಾದಂತಹ ದಾವೀದನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಅದು ಏಕೈಕವಾದ ಪ್ರಾರ್ಥನೆ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುತ್ತಾ ಆತನ ಮಂದಿರದಲ್ಲಿ ಧ್ಯಾನ ಮಾಡುವಂಥದ್ದು. ಪ್ರಿಯರೇ, ಈ ಮುಂಜಾನೆಯಲ್ಲಿ ಈ ವಾರದ ಮೊದಲನೇ ದಿನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರುವಾಗ ಈ ಮುಂಜಾನೆಯಲ್ಲಿ ನಾವು ಕೃತಜ್ಞತೆಯಿಂದ ಆತನನ್ನ ಸ್ತುತಿಸುವುದಕ್ಕೆ, ಆತನನ್ನು ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಮರೆಯಬಾರದು. ಬನ್ನಿ, ಈ ಮುಂಜಾನೆಯಲ್ಲಿ ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನು, ನಮ್ಮನ್ನ ಸಂರಕ್ಷಣೆ ಮಾಡಿದಂತಹ ದೇವರನ್ನ ಮತ್ತೊಂದು ಆವರ್ತಿ ಕೃತಜ್ಞತೆಯಿಂದ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನು ನಾವು ಸಲ್ಲಿಸುವಂತವರಾಗಿರುವ ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಹೌದು ತಂದೆ, ಈ 2025ರ 11ನೇ ತಿಂಗಳಿನ ಕೊನೆ ದಿನದಲ್ಲಿ, ಕೊನೆ ಭಾನುವಾರ ನಿಮ್ಮ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ವರ್ಷದ ಪ್ರಾರಂಭ ದಿನದಿಂದ ಈ 11 ತಿಂಗಳು ನಮ್ಮನ್ನು ಪರಿಪಾಲಿಸಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಕಣ್ಣನ್ನ ಕಣ್ಣೀರಿನಿಂದ, ನಮ್ಮ ಪ್ರಾಣವನ್ನ ಮರಣದಿಂದ ತಪ್ಪಿಸಿ ಜೀವವುಳ್ಳ ಲೋಕದಲ್ಲಿ ಜೀವವುಳ್ಳ ದೇಹಿಗಳಾಗಿ ಮತ್ತು ದಾವರ್ತಿ ನಿಮ್ಮನ್ನು ಸ್ತುತಿಸುವುದಕ್ಕೆ ಕೊಟ್ಟಂತಹ ಸಂದರ್ಭಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ನಮ್ಮನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸುತ್ತೇವೆ. ನಾವು ಆಡುವಂತ ಹಾಡುಗಳು, ಧ್ಯಾನಿಸುವಂತ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಆರಂಭದಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ ಸ್ವಾಮಿ. ಕರ್ತನೆ, ನಮ್ಮ ಆರಾಧನೆಯ ಕರ್ತನೆ ನೀನು ಸ್ವೀಕರಿಸು. ಆರಾಧನೆಗೆ ಅಡ್ಡಿಯಾಗಿ ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ಪಾಪ ಕಲ್ಮಶಗಳನ್ನ ಮತ್ತು ದಾವರ್ತಿ ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಪರಿಶುದ್ಧನಾದ ದೇವರನ್ನ ಪರಿಶುದ್ಧತೆಯಲ್ಲಿ ಆರಾಧಿಸಬೇಕು ಎಂಬುದು ನಿಮ್ಮ ಆಜ್ಞೆಯಾಗಿರಲಾಗಿ ಕರ್ತನೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ನೀನು ಬಯಸುವಂತವನಾಗಿರುವುದರಿಂದ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ತೊಳೆದು ಶುದ್ಧಿಪಡಿಸಿ ಪವಿತ್ರರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ ನಡೆಯುವಂತ ಆರಾಧನೆಗಳನ್ನ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ.
ವಿವಿಧ ಭಾಷೆಗಳಲ್ಲಿ, ವಿವಿಧ ಸ್ಥಳಗಳಲ್ಲಿ, ವಿವಿಧ ಸಂದರ್ಭಗಳಲ್ಲಿ, ಸಮಯಗಳಲ್ಲಿ ದೇವಜನರು ನಿಮ್ಮನ್ನು ಆರಾಧಿಸುವಾಗ ದೇವರ ಪವಿತ್ರಾತ್ಮನ ಶಕ್ತಿ ಕರ್ತನೆ ಅಲ್ಲಲ್ಲಿ ಇಳಿದು ಬಂದು ಕರ್ತನೆ ದೈವಿಕವಾದ ಕ್ರಿಯೆಗಳು ಗೋಚರವಾಗುವಂತೆ ಕೃಪೆ ಮಾಡಬಹುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಮತ್ತೊಂದು ಆವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನಮಾನ ಮಹಿಮೆನಿಗೆ ಸಮರ್ಪಿಸುತ್ತ ಎಲ್ಲ ನಮಗಾಗಿ ಜೀವ ಕೊಟ್ಟಂತ ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತ್ತೊಂದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನ ತಿಳಿಸುವಂತವರಾಗಿದ್ದೇವೆ. 2025 ನವೆಂಬರ್ ತಿಂಗಳ ಕೊನೆ ಭಾನುವಾರ ಮತ್ತೊಂದಾವರ್ತಿ ದೇವರನ್ನ ಈ ಮಾಧ್ಯಮದ ಮೂಲಕ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟ ಸಂದರ್ಭಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂತವನಾಗಿದ್ದೇನೆ. ಬನ್ನಿರಿ, ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನ ಮಹಿಮೆ ಪಡಿಸುವ. ನನ್ನ ಯೇಸು ರಾಜನು ಬರುವ, ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನ ನಾವು ಮಹಿಮೆ ಪಡಿಸುವ. ನನ್ನೇಸು ರಾಜನು ಬರುವ, ಅಸಂಖ್ಯ ದೂತರೊಡನೆ ನನ್ನೇಸು ರಾಜನು ಬರುವ, ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಬಾನಲ್ಲಿ ಬೆಳಕು ಬೆಳಗಿ, ಬಾನಲ್ಲಿ ಮಿಂಚು ಮಿಡುಗಿ, ಬಾನಲ್ಲಿ ಬೆಳಕು ಬೆಳಗಿ, ಬಾನಲ್ಲಿ ಮಿಂಚು ಮಿನುಗಿ, ಮೇಘಗಳೊಡನೆ ಇಳಿದು ಮೇಘದೂತರೊಡನೆ ಬರುವ, ಮೇಘಗಳೊಡನೆ ಇಳಿದು ಮೇಘದೂತರೊಡನೆ ಬರುವ. ನನ್ನೇಸು ರಾಜನು ಬರುವ, ಅಸಂಖ್ಯ ದೂತರೊಡನೆ ನನ್ನೇಸು ರಾಜನು ಬರುವ, ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಕರ್ತನ್ ಬರುವ ದಿನವು ಭಕ್ತರಿಗೆ ಆ ದಿನವು ತುಂಬಾ ಆನಂದವು. ಕರ್ತನ್ ಬರುವ ದಿನವು ಭಕ್ತರಿಗೆ ಆ ದಿನವು ತುಂಬಾ ಆನಂದವು. ಯಾರ್ಯಾರು ಸಿದ್ಧರಾಗಲಿಲ್ಲವು ಆ ದಿನವು ತುಂಬಾ ದುಃಖಕರವು. ಯಾರ್ಯಾರು ಸಿದ್ಧರಾಗಲಿಲ್ಲವು ಆ ದಿನವು ತುಂಬಾ ದುಃಖಕರವು.
ನನ್ನೇಸು ರಾಜರು ಬರುವ ಸಂಖ್ಯದೂತರೊಡನೆ ನನ್ನೇಸು ರಾಜನು ಬರುವ ಸಂಖ್ಯದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಹಲ್ಲೆಲೂಯಾ. ನನ್ನ ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮ ರಕ್ಷಕನಾದ ದೇವರನ್ನ ಸ್ತುತಿಸುವುದಕ್ಕೆ ನಾವೆಲ್ಲರೂ ಬಹಳ ಆಕಾಂಕ್ಷೆಯಿಂದ ಎದುರು ನೋಡುತ್ತಿರುವ ನಮ್ಮ ರಕ್ಷಕನನ್ನ ಈ ಭೂಮಿಯಲ್ಲಿ ಮತ್ತೊಂದಾವರ್ತಿ ಜೀವವುಳ್ಳ ದೇಹಿಗಳಾಗಿ ಸ್ತುತಿಸುವುದಕ್ಕೆ ದೇವರು ಕೊಟ್ಟಂತಹ ಸಂದರ್ಭಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಪ್ರಾರಂಭದಲ್ಲಿ ಒಂದು ಕೀರ್ತನೆಯನ್ನು ಓದಿಕೊಳ್ಳುವ. ಇಂದು ಆರಿಸಿಕೊಂಡಿರುವಂತಹ ಕೀರ್ತನೆಗಳು ದಾವೀದನು ಬರೆದ ಕೀರ್ತನೆ, ಅದರ 30ನೇ ಅಧ್ಯಾಯ. ಕೀರ್ತನೆಗಳು 30, 1ರಿಂದ 12 ವಾಕ್ಯಗಳನ್ನು ಓದಿಕೊಳ್ಳುವ. ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ಯೆಹೋವನೇ ನನ್ನ ದೇವರೇ, ನಿನಗೆ ಮೊರೆಯಿಡಲು ನನ್ನನ್ನು ಸ್ವಸ್ಥ ಮಾಡಿದಿ. ಯೆಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ. ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ. ಯೆಹೋವನ ಭಕ್ತರೇ, ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ನಾನಂತೂ ಸುಖದಿಂದಿದ್ದಾಗ ನನಗೆ ಎಂದಿಗೂ ಚಲನವೇ ಇಲ್ಲವೆಂದು ಹೇಳಿಕೊಂಡಿದ್ದೇನು. ಯೆಹೋವನೇ, ಕೃಪೆ ಮಾಡಿ ನಾನಿರುವ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಅನುಗ್ರಹಿಸಿದೆಯಲ್ಲ. ಆದರೂ ನೀನು ನಿನ್ನ ಮುಖವನ್ನು ಮರೆಮಾಡಿಕೊಂಡಾಗ ನಾನು ಕಳವಳಗೊಂಡು, ಯೆಹೋವನೇ, ನಿನಗೆ ಮೊರೆಯಿಟ್ಟೆನು, ನನ್ನ ಒಡೆಯನಿಗೆ ಭಿನ್ನವಿಸಿದೆನು. ನನ್ನನ್ನು ಕೊಂದು ಹಾಕಿ ಸಮಾಧಿಗೆ ಸೇರಿಸಿದರೆ ನಿನಗೆ ಲಾಭವೇನು? ಮಣ್ಣು ನಿನ್ನನ್ನು ಸ್ತುತಿಸುವುದೋ? ಅದು ನಿನ್ನ ನಂಬಿಕೆಯನ್ನು ಹೊಗಳುವುದೇನು? ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣಿಸು. ಯೆಹೋವನೇ, ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿದೆನು. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧಾರಣೆ ಮಾಡಿದಿ. ಇದರಿಂದ ಯೆಹೋವನೇ, ನನ್ನ ಮನಸ್ಸು ಎಡಬಿಡದೆ ನಿನ್ನನ್ನು ಕೀರ್ತಿಸುತ್ತಿರುವುದು. ನನ್ನ ದೇವರೇ, ನಿನ್ನನ್ನು ಸದಾಕಾಲವೂ ಸ್ತುತಿಸುವೆನು. 12ನೇ ವಾಕ್ಯ. ಇದರಿಂದ ಯೆಹೋವನೇ, ನನ್ನ ಮನಸ್ಸು ಎಡಬಿಡದೆ ನಿನ್ನನ್ನು ಕೀರ್ತಿಸುತ್ತಿರುವುದು. ನನ್ನ ದೇವರೇ, ನಿನ್ನನ್ನು ಸದಾಕಾಲವೂ ಸ್ತುತಿಸುವೆನು. 34ನೇ ಕೀರ್ತನೆಯಲ್ಲಿ ದಾವೀದನು ಫಿಲಿಷ್ಟಿಯರ ಪ್ರಭುವಾದಂತಹ ಅಬಿಮೆಲೆಕನ ಮುಂಭಾಗದಲ್ಲಿ ಸಿಕ್ಕಿಹಾಕಿಕೊಂಡಾಗ, ತದನಂತರ ಅಬಿಮೆಲೆಕನ ಮುಂಭಾಗದಿಂದ ಹೊರಡಿಸಲ್ಪಟ್ಟವನಾಗಿ ಅಥವಾ ಅಬಿಮೆಲೆಕನ ಕೈಯಲ್ಲಿ ಸಿಕ್ಕಿಹಾಕಿಕೊಳ್ಳದಂತೆ, ಅವನ ಪ್ರಾಣ ನಷ್ಟವಾಗದಂತೆ ದೇವರು ಅವನನ್ನು ಸಂರಕ್ಷಿಸಿದಾಗ ಬರೆದಂತಹ ಕೀರ್ತನೆಯಾಗಿದೆ 34ನೇ ಕೀರ್ತನೆ.
ಸೊ ಅಲ್ಲಿ ದಾವೀದನು ಹೇಳಿರುವಂಥದ್ದು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಒಬ್ಬ ಭಕ್ತನು ದೇವರನ್ನ ಸ್ತುತಿಸಬೇಕಾಗಿರುವಂಥದ್ದು, ಒಬ್ಬ ಭಕ್ತನು ದೇವರನ್ನ ಆರಾಧಿಸಬೇಕಾಗಿರುವಂಥದ್ದು, ಒಬ್ಬ ಭಕ್ತನು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿರುವಂಥದ್ದು, ಒಬ್ಬ ಭಕ್ತನು ದೇವರನ್ನ ಪ್ರೀತಿಸಬೇಕಾಗಿರುವಂಥದ್ದು, ಒಬ್ಬ ಭಕ್ತನು ದೇವರಿಗೆ ಸಲ್ಲತಕ್ಕ ಘನತೆಯನ್ನ ಮಹತ್ವವನ್ನ ಸಲ್ಲಿಸಬೇಕಾದಂಥದ್ದು ತನ್ನ ಜೀವಿತದಲ್ಲಿ ಲೌಕಿಕವಾಗಿ ಏನನ್ನಾದರೂ ಹೊಂದಿಕೊಂಡಿದ್ದರ ಫಲವಾಗಿ ಅಲ್ಲ, ಬದಲಾಗಿ ಶತ್ರುವಿನ ಕೈಯಿಂದ, ಸೈತಾನನ ಕೈಯಿಂದ, ನರಕದ ದ್ವಾರದಿಂದ ದೇವರು ನಮ್ಮನ್ನು ತಪ್ಪಿಸಿದಕ್ಕಾಗಿ ನಾವು ದೇವರನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನ ಪ್ರತಿ ಕ್ರೈಸ್ತನು ಮರೆಯಬಾರದು. ಇಂದು ಅನೇಕರು ದೇವರನ್ನ ಆರಾಧಿಸುವಂಥದ್ದಾಗಿ ನೋಡುತ್ತೇವೆ. ಇದು ಅನೇಕರು ದೇವಾಲಯಗಳಿಗೆ ಹೋಗುವಂಥದ್ದಾಗಿ ನೋಡುತ್ತೇವೆ. ಆದರೆ ಹೀಗೆ ಹೋಗುವಂಥವರಲ್ಲಿ ಒಂದು ಒಳ್ಳೆಯ ಶತಮಾನ ಜನ ದೇವರನ್ನ ಆರಾಧಿಸುವಂಥದ್ದು, ದೇವಾಲಯಗಳಿಗೆ ಹೋಗುವಂಥದ್ದು, ಅದರ ಉದ್ದೇಶ ಅನ್ನುವಂಥದ್ದು ಲೌಕಿಕವಾದ ಏನನ್ನಾದರೂ ಹೊಂದಿಕೊಳ್ಳಬೇಕೆಂಬ ಬಯಕೆಯಿಂದಾಗಿರುತ್ತದೆ. ಆದರೆ ಒಬ್ಬ ಭಕ್ತನು ದೇವರನ್ನ ಸ್ತುತಿಸಬೇಕಾಗಿರುವಂಥದ್ದು, ದೇವರನ್ನ ಆರಾಧಿಸಬೇಕಾಗಿರುವಂಥದ್ದು ಶತ್ರುವಾದ ಸೈತಾನನ ಕೈಯಿಂದ ದೇವರು ತನ್ನನ್ನು ಬಿಡಿಸಿದ್ದರ ಫಲವಾಗಿ. ಇಲ್ಲಿ ದಾವೀದನು ಅಕ್ಷರಿಕವಾಗಿ ಅಬೀಮೆಲೆಕನ ಮುಂಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಅಲ್ಲಿ ಅಬೀಮೆಲೆಕನು ದಾವೀದನನ್ನು ನೋಡಿ ಇವನು ಹುಚ್ಚನು ಎಂಬುದಾಗಿ ಹೇಳಿ ಅವನನ್ನು ತನ್ನ ಸನ್ನಿಧಾನದಿಂದ ಹೊರಡಿಸುವಂತದಾಗಿ ನೋಡುತ್ತೇವೆ. ಒಂದು ಸಮುವೇಲ 21ನೇ ಅಧ್ಯಾಯವನ್ನು ಕಲಿಯುವಾಗ ಗೊತ್ತಾಗ್ತದೆ, ಅಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಸೊ ಈತನೇ ನಮ್ಮ ಪ್ರಭುವಾದ, ನಮ್ಮ ರಣಧೀರನಾಗಿದ್ದಂತಹ ಗೋಲ್ಯಾತನನ್ನ ಕೊಂದಂಥವನು. ಆದರೆ ಅಬೀಮೆಲೆಕನು ಹೇಳ್ತಾ ಇದ್ದಾನೆ, ಅಲ್ಲ ಅಲ್ಲ, ಇವನು ಹುಚ್ಚ ಇವನು. ಸೊ ಹೀಗೆ ಒಂದು ದೊಡ್ಡ ಗುಂಪು ಜನ ದಾವೀದನನ್ನ ಗುರುತು ಹಿಡಿದಾಗ್ಯೂ ಅಬೀಮೆಲೆಕನಿಗೆ ಇವನು ಯಾರೆಂಬುದು ಸ್ಪಷ್ಟವಾಗಿ ತಿಳಿಯದೆ ಹೋದದರ ಫಲವಾಗಿ ಅವನನ್ನು ಕೊಲ್ಲುವುದರ ಬದಲಾಗಿ ಅವನನ್ನು ಹೊರಡಿಸಿ ಬಿಡುವಂತದಾಗಿ ನೋಡುತ್ತೇವೆ. ಸೊ ಈ ಸಂದರ್ಭದಲ್ಲಿ ತನ್ನ ಪ್ರಾಣ ಉಳಿದಿದ್ದರ ಫಲವಾಗಿ ದಾವೀದನು ಹೇಳ್ತಾ ಇದ್ದಾನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುತ್ತೇನೆ. ಹೊಸ ಒಡಂಬಡಿಕೆಯ ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿರುವಂಥದ್ದು, ಸೊ ನಮ್ಮನ್ನು ನಮ್ಮ ಪಾಪದಿಂದ ಬಿಡುಗಡೆ ಮಾಡಿದಂತಹ, ಸೊ ನಮ್ಮನ್ನು ಸೈತಾನನ ಆ ಬಂಧನದಿಂದ ಬಿಡುಗಡೆ ಮಾಡಿದಂತಹ ಯೇಸು ಕ್ರಿಸ್ತನನ್ನ ಆರಾಧಿಸುವ ಸಲುವಾಗಿ ಆಗಿರಬೇಕಾಗಿದೆ. ಇಲ್ಲಿ 30ನೇ ಕೀರ್ತನೆಯಲ್ಲಿ ಅದರ ಕೊನೆ ವಾಕ್ಯದಲ್ಲಿ ದಾವೀದನು ಹೇಳುವಂಥದ್ದು, ಇದರಿಂದ ಯೆಹೋವನೇ, ಅಂದರೆ ಪ್ರಾರಂಭದ 1ನೇ ವಾಕ್ಯದಿಂದ 11ನೇ ವಾಕ್ಯದ ತನಕ ನಾವು ಕಲಿಯುವಂತಹ ಸಂದರ್ಭದಲ್ಲಿ ದಾವೀದನು ಕೆಲವು ವಿಚಾರಗಳನ್ನು ಹೇಳುವಂಥದ್ದಾಗಿ ನೋಡುತ್ತೇವೆ. ಅದರ 1ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಇದರಿಂದ, ಯಾವುದರಿಂದ? ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನನ್ನ ಮನಸ್ಸು ಎಡಬಿಡದೆ ನಿನ್ನನ್ನು ಕೀರ್ತಿಸುವುದು. ಈ ಮುಂಜಾನೆಯಲ್ಲಿ ದೇವಾಲಯಕ್ಕೆ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬರುವಾಗ ಅಥವಾ ವಿವಿಧ ಮಾಧ್ಯಮದ ಮೂಲಕ ಆರಾಧನೆಯಲ್ಲಿ ನಾವು ಪಾಲುಗಾರರಾಗಿರುವಾಗ ನಾವು ದೇವರನ್ನ ಸ್ತುತಿಸುವಂಥದ್ದು, ದೇವರು ನಮ್ಮನ್ನು ನಮ್ಮ ಶತ್ರುವಾದ ಸೈತಾನನ ಕೈಯಿಂದ
ತಪ್ಪಿಸಿ ಅಥವಾ ಶತ್ರು ನಮ್ಮನ್ನು ನೋಡಿ ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನಮ್ಮನ್ನು ಉದ್ಧರಿಸಿದ್ದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ಮರಿಬಾರದು. ಎರಡನೇದಾಗಿ, ನನ್ನ ಪ್ರಾಣವನ್ನು ಪಾತಾಳದಿಂದ ಎತ್ತಿದ್ದೀಯಲ್ಲ, ಆದುದರಿಂದ ನನ್ನ ಮನಸ್ಸು ಎಡಬಿಡದೆ ನಿನ್ನನ್ನು ಕೀರ್ತಿಸುವುದು. ನನ್ನ ಪ್ರಾಣವನ್ನು ಪಾತಾಳದಿಂದ. ದಾವೀದನು ಅಕ್ಷರಿಕವಾಗಿ ಮರಣವನ್ನು ಮುಖಾಮುಖಿಯಾಗಿ ಕಂಡಂತಹ ವ್ಯಕ್ತಿಯಾಗಿದ್ದ. ದಾವೀದನು ತನ್ನ ಸ್ನೇಹಿತನಾದಂತಹ ಯೋನಾಥಾನನಿಗೆ ಅಥವಾ ತನ್ನನ್ನು ಕೊಲ್ಲುವುದಕ್ಕೆ ತನ್ನನ್ನು ಹಿಂಬಾಲಿಸುತ್ತಿರುವ ಸೌಲನ ಮಗನಿಗೆ ಹೇಳುವಂಥದ್ದು, ನನಗೂ ಮರಣಕ್ಕೂ ಕೇವಲ ಉದ್ದ ದೂರ ಮಾತ್ರ. ಇಲ್ಲಿ ದೇವರು ಅಕ್ಷರಿಕವಾಗಿ ದಾವೀದನನ್ನ ಏನು ಮಾಡ್ದ? ಮರಣದಿಂದ ಕಾಪಾಡ್ದ. ಕಳೆದ ವಾರ ನಾವು ಚಿಂತಿಸಿದ್ವಿ, ದಾವೀದನು ಹೆಂಗೇದಿನ ಗುಹೆಯಲ್ಲಿ ಅಡಗಿಕೊಂಡಿರುವಂಥದ್ದನ್ನ ತಿಳಿದುಕೊಂಡಂತಹ ಸೌಲ ಹೆಂಗೇದಿಯ ಗುಹೆಗೆ ಬಂದಿರುವಂಥದ್ದನ್ನ. ಇಲ್ಲಿ ಅನೇಕ ಸಂದರ್ಭಗಳಲ್ಲಿ ದಾವೀದನು ಸೌಲನ ಕೈಗೆ ಸಿಕ್ಕಿ ಹಾಕಿಕೊಂಡಂತಹ ಸಂದರ್ಭಗಳು ಉಂಟು. ಆ ಎಲ್ಲ ಸಂದರ್ಭಗಳಲ್ಲಿ ಸರ್ವಶಕ್ತನಾದ ದೇವರು ದಾವೀದನನ್ನು ಅಕ್ಷರಿಕವಾಗಿ ಸಂರಕ್ಷಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ನಾವು 34ನೇ ಕೀರ್ತನೆಯಲ್ಲಿ ನೋಡಿದ ರೀತಿಯಲ್ಲಿ ಅಭಿಮಲೇಖನ ಮುಂಭಾಗದಿಂದ ಅಕ್ಷರಿಕವಾಗಿ ದೇವರು ದಾವೀದನನ್ನು ಸಂರಕ್ಷಣೆ ಮಾಡಿದ. ಅನೇಕ ಸಂದರ್ಭಗಳಲ್ಲಿ ಸೌಲನ ಕೈಯಿಂದ ದೇವರು ಸಂರಕ್ಷಣೆ ಮಾಡಿದ. ಹೀಗೆ 10 ಹಲವು ಅನುಭವಗಳು ದಾವೀದನ ಜೀವಿತದಲ್ಲಿ ಬಂದಿರುವಂಥದ್ದಾಗಿದೆ. ಈ ಎಲ್ಲ ಸಂದರ್ಭಗಳನ್ನ ಕ್ರೋಢೀಕರಿಸಿ ದಾವೀದನು ಆಡಿರುವಂಥದ್ದು, ಯೆಹೋವನೇ ನನ್ನ ಪ್ರಾಣವನ್ನು ಪಾತಾಳದಿಂದಲೂ ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದ್ದರಿಂದಲೂ ನನ್ನ ಮನಸ್ಸು ಎಡಬಿಡದೆ ನಿನ್ನನ್ನು ಕೀರ್ತಿಸುವುದು. ಪ್ರಿಯ ದೇವಜನರೇ, ಹೊಸ ಒಡಂಬಡಿಕೆಯ ದೇವಜನರೇ, ಈ 21ನೇ ಶತಮಾನದಲ್ಲಿ ಜೀವಿಸುತ್ತಿರುವ ದೇವಜನರೇ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ಇಂತಹ ಒಂದು ಸನ್ನಿವೇಶಗಳಲ್ಲಿ ಹಾದು ಹೋಗದೇ ಇದ್ದಾಗ್ಯೂ ಅಕ್ಷರಿಕವಾದ ದಾವೀದನು ಮರಣವನ್ನ ಕೇವಲ ಮುಖಾಮುಖಿಯಾಗಿ ಕಂಡಂತೆ ನಾವು ಮರಣವನ್ನ ಮುಖಾಮುಖಿಯಾಗಿ ಕಾಣದೇ ಇದ್ದಾಗ್ಯೂ ಒಂದು ಕಾಲದಲ್ಲಿ ನಾವೆಲ್ಲರೂ ಆಧ್ಯಾತ್ಮಿಕವಾಗಿ ಸತ್ತಂತವರಾಗಿದ್ದೆವು. ಒಂದು ಕಾಲದಲ್ಲಿ ನಾವು ನರಕಕ್ಕೆ ಬಹಳ ಹತ್ತಿರದಲ್ಲೇ ಇದ್ದಂಥವರಾಗಿದ್ದೆವು. ಆದರೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕ, ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮ ಪಾಪಗಳು ಪರಿಹಾರವಾಗಿ ಈ ಮುಂಜಾನೆಯಲ್ಲಿ ದೇವರ ಮಕ್ಕಳ ನಮ್ಮ ಪದವಿಯಲ್ಲಿ ನಾವು ಕುಳಿತುಕೊಂಡಿರುವಾಗ ಎಷ್ಟರ ಮಟ್ಟಿಗೆ ನಾವು ದೇವರನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬ ಒಂದು ಪ್ರಶ್ನೆಯನ್ನ ನಿಮಗೆ ನೀವೇ ಕೇಳಿಕೊಳ್ಳಿರಿ. ಹೀಗೆ ಅನೇಕ ಕಾರ್ಯಗಳನ್ನು ಹೇಳ್ತಾ ಇದ್ದಾನೆ ದಾವೀದ. ಇವೆಲ್ಲವನ್ನ ಹೇಳಿ ಕೊನೆಯದಾಗಿ ಹೇಳ್ತಾ ಇದ್ದಾನೆ, ಯಾವುದರಿಂದ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ಇದ್ದದ್ದರಿಂದ, ನನ್ನನ್ನು ಉದ್ಧರಿಸಿದ್ದರಿಂದ, ನನ್ನ ಪ್ರಾಣವನ್ನು ಪಾತಾಳದಿಂದ ಎತ್ತಿದ್ದರಿಂದ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದ್ದರಿಂದ ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡ್ತೇನೆ. ನನ್ನ ಮನಸ್ಸು ಎಡಬಿಡದೆ ಯೆಹೋವನನ್ನು ಸ್ತುತಿಸುತ್ತದೆ. ನನ್ನ ದೇವರನ್ನು ಸದಾ ಕಾಲ ಕೀರ್ತಿಸುತ್ತೇನೆ. ಈ ಮುಂಜಾನೆಯಲ್ಲಿ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ನಾವು ದೇವರನ್ನು ಸ್ತುತಿಸಬೇಕಾಗಿರುವಂಥದ್ದು ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಲೌಕಿಕವಾದ ಮೇಲುಗಳನ್ನ ನೆನಪು ಮಾಡಿಕೊಂಡಿ ಅಲ್ಲ, ಬದಲಾಗಿ ನಮ್ಮನ್ನು
ಪಾಪದಿಂದ ನಮ್ಮನ್ನು, ನರಕದಿಂದ ನಮ್ಮನ್ನು, ಸೈತಾನನ ಬಂಧನದಿಂದ ಬಿಡುಗಡೆ ಮಾಡಿದ ದೇವರನ್ನ, ನಮಗೆ ನಿತ್ಯ ಜೀವವನ್ನ ಕೊಟ್ಟಂತ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಮರೆಯಬಾರದು. ನೋಡಿ, ಒಂದು ವಿಚಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಪ್ರತ್ಯೇಕವಾಗಿ ಕ್ರೈಸ್ತರಾದ ನಾವುಗಳು, ನಮ್ಮಲ್ಲಿ ನಿತ್ಯತ್ವದ ಕುರಿತಾಗಿ ಯಥಾರ್ಥವಾದಂತಹ ಒಂದು ತಿಳುವಳಿಕೆ ಇಲ್ಲದೆ ಹೋದ್ರೆ ಈ ಕ್ರೈಸ್ತ ಜೀವಿತವನ್ನ ಜೀವಿಸುವುದರ ಮೂಲಕ ಯಾವ ಪ್ರಯೋಜನವೂ ಇಲ್ಲ. ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮಗಿರುವಂತಹ ಒಂದು ಪ್ರತ್ಯೇಕತೆ ಏನಂದ್ರೆ, ಕ್ರೈಸ್ತರಿಗಿರುವಂತಹ ಒಂದು ಪ್ರತ್ಯೇಕತೆ ಏನಂದ್ರೆ, ನಮಗೆ ನಿತ್ಯತ್ವದ ಕುರಿತಾಗಿ ಒಂದು ಭರವಸೆ ಇದೆ. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ತನ್ನ ಶಿಷ್ಯರಿಗೆ ಹೇಳಿದಂಥದ್ದು ಯೋಹಾನ 14, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ನಾನು ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತೇನೆ. ಸ್ಥಳವು ಸಿದ್ಧವಾದ ಮೇಲೆ ನಾನು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ನಾನಿರುವಲ್ಲಿ ನೀವಿರಬೇಕು. ಇದು ಕ್ರೈಸ್ತತ್ವದ ಕೋರ್ ಅನ್ನುವಂಥದ್ದು. ಪ್ರತಿ ಕ್ರೈಸ್ತನು ಈ ಲೋಕದಲ್ಲಿ ಜೀವಿಸಬೇಕಾಗಿರುವಂತಹದ್ದು ನಾನು ನನ್ನ ನಿತ್ಯತ್ವವನ್ನ ನನ್ನ ಸೃಷ್ಟಿಕರ್ತನಾದ ಕರ್ತನೊಂದಿಗೆ, ದೇವರೊಂದಿಗೆ ಕಳೆಯುತ್ತೇನೆ ಎಂಬ ದೃಢವಾದ ನಿಶ್ಚಯದೊಂದಿಗೆ, ದೃಢವಾದ ಭರವಸೆಯೊಂದಿಗೆ ಆಗಿರಬೇಕು. ಆ ಭರವಸೆಯಲ್ಲಿ ನಾವು ಜೀವಿಸ್ತಾ ಇದ್ದೇವ. 1 ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ಸ್ಪಷ್ಟವಾಗಿ ಬರೆದಿರುವಂಥದ್ದಾಗಿ ನೋಡುತ್ತೇವೆ. 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ಅದರ 16ನೇ ವಾಕ್ಯದಲ್ಲಿ, ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿಯ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡ ಮೇಘವಾಹನರೂಢನಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಪ್ರತಿ ಕ್ರೈಸ್ತನಿಗೆ ಇರುವಂತಹ ನಿರೀಕ್ಷೆ, the hope that we have, that we will be with our God. ದೇವರ ಸಂಗಡ, ನಮ್ಮ ಕರ್ತನ ಸಂಗಡ ನಾವು ಸದಾ ಕಾಲವು ಇರುತ್ತೇವೆ ಎಂಬ ಒಂದು ನಿರೀಕ್ಷೆ ಪ್ರತಿ ಕ್ರೈಸ್ತನಲ್ಲಿ ಇರಬೇಕು. ಈ ನಿರೀಕ್ಷೆ ಇಲ್ಲದೆ ಇರುವಂತವರು ಕ್ರೈಸ್ತರಾಗಿರುವುದಕ್ಕೆ ಸಾಧ್ಯತೆಯಲ್ಲ. ಅಂಥವರು ಕ್ರೈಸ್ತರೇ ಅಲ್ಲ. ಕೆಲವೊಮ್ಮೆ ನಮ್ಮ ಹೆಸರುಗಳ ಮೂಲಕವಾಗಿ, ನಮ್ಮ ಜನನ ಪ್ರಮಾಣದಲ್ಲಿ ಬರೆದಿರುವಂತಹ ಆ ಒಂದು ಹೆಸರಿನ ಮೂಲಕವಾಗಿ ನಾವು ಕ್ರೈಸ್ತರೆಂಬುದಾಗಿ ಕರೆಯಲ್ಪಡಬಹುದು ಲೌಕಿಕವಾಗಿ. ಆದರೆ ದೇವರ ದೃಷ್ಟಿಯಲ್ಲಿ ಕ್ರೈಸ್ತನಾಗಿ ಕರೆಸಲ್ಪಡುವುದಕ್ಕೆ ಅವನು ಯೋಗ್ಯನಲ್ಲ. ಯಾರಿಗೆ ನಿತ್ಯತ್ವದ ಕುರಿತಾಗಿ ಆ ನಿರೀಕ್ಷೆಯ ಮಾತುಗಳು ಇರುವುದಿಲ್ಲವೋ ಅಂಥವನು. ಇಲ್ಲಿ ದಾವೀದನು ಹಾಡುವಂಥದ್ದನ್ನು ನಾವು ನೋಡುತ್ತೇವೆ. ನಾನು ಸ್ತುತಿಸ್ತೇನೆ. ಯಾಕೆ ಸ್ತುತಿಸ್ತೇನೆ? ಶತ್ರುಗಳ ಕೈಯಿಂದ, ಮರಣದಿಂದ, ಪಾತಾಳದಿಂದ ನನ್ನನ್ನು ತಪ್ಪಿಸಿದಕ್ಕಾಗಿ ನಾನು ನಿನ್ನನ್ನು ಸ್ತುತಿಸ್ತೇನೆ. ನೋಡಿ, ಅದರ 5ನೇ ವಾಕ್ಯದಲ್ಲಿ ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡರು, ಮುಂಜಾನೆ ಹರ್ಷಧ್ವನಿ ಕೇಳಿಸ್ತದೆ. ನಮ್ಮ ಜೀವಿತದಲ್ಲಿ ಪ್ರತಿಕೂಲಗಳು ಬರ್ತತೆ, ಪ್ರಯಾಸಗಳು ಬರ್ತತೆ. ಇವುಗಳ ಮಧ್ಯದಲ್ಲಿ ದೇವರ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ನೋಡ್ತೇವೆ. ಕರ್ತನು ತಾನು ಪ್ರೀತಿಸುವವನನ್ನು ಶಿಕ್ಷಿಸ್ತಾನೆ. ನಮ್ಮ ಜೀವಿತದಲ್ಲಿ ಕಷ್ಟ ಕಾರ್ಪಣ್ಯಗಳು, ರೋಗ ದುಃಖಗಳು ಬರುವಂಥದ್ದು ಹಲವು ಸಂದರ್ಭದಲ್ಲಿ ನಮ್ಮನ್ನು ಅದು ಶೋಧಿಸುವಂತಹ ವಿಧಾನವಾಗಿದೆ. 1 ಪೇತ್ರ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಬಂಗಾರವು ನಾಶವಾಗುವಂಥದ್ದಾಗಿದ್ರು ಅದನ್ನು ಪುಟ ಹಾಕಿ ಶೋಧಿಸುವುದುಂಟಷ್ಟೇ.
ಬಂಗಾರವನ್ನ ಶೋಧಿಸಬೇಕಾದ್ರೆ ಬಂಗಾರದಲ್ಲಿರುವಂತಹ ಕಲ್ಮಶಗಳನ್ನ, ಬಂಗಾರದಲ್ಲಿರುವಂತಹ ಕೀಟಗಳನ್ನ ತೆಗೆದುಹಾಕ್ಬೇಕಾದರೆ ಅದನ್ನು ರಿಮ್ಮಲ್ಲಿ ಉಜ್ಜಿದ್ರೆ, ಸರ್ಫಲ್ಲಿ ಹಾಕಿದ್ರೆ ಸಾಧ್ಯವಿಲ್ಲ. ಬಂಗಾರದಲ್ಲಿರುವಂತಹ ಕಲ್ಮಶಗಳನ್ನ ನಾವು ಶೋಧಿಸಬೇಕಾದ್ರೆ ಅದನ್ನು ಬೆಂಕಿಯಲ್ಲಿ ಹಾಕಬೇಕು, ಬಂಗಾರದ ಗಟ್ಟಿಯನ್ನ ಕರಗಿಸಬೇಕು. ಆ ಬಂಗಾರದ ಗಟ್ಟಿಯನ್ನ ಕರಗಿಸಿದಾಗ ಮಾತ್ರ ಬಂಗಾರದಲ್ಲಿ ಅಡಕವಾಗಿರುವಂತಹ ಕಲ್ಮಶಗಳು ಹೊರಗೆ ಬರ್ತದೆ. ಅದೇ ರೀತಿಯಲ್ಲಿ ಪ್ರತಿ ದೇವರ ಮಕ್ಕಳ ಜೀವಿತದಲ್ಲಿ ನಮ್ಮನ್ನು ಶೋಧನೆಯ ಮೂಲಕವಾಗಿ ಹಾದು ಹೋಗುವ, ನಾವು ಶೋಧನೆಗಳ ಮೂಲಕವಾಗಿ ಹಾದು ಹೋಗುವಾಗ ಮಾತ್ರ ನಮ್ಮಲ್ಲಿರುವಂತಹ ಕಲ್ಮಶಗಳು ಹೊರಗೆ ಬರುವಂಥದ್ದು. ಅನೇಕರು ತಮ್ಮ ಶೋಧನೆಯ ಮೂಲಕ ಹಾದು ಹೋಗುವಂತಹ ಸಂದರ್ಭದಲ್ಲಿ ದೇವರನ್ನು ಧಿಕ್ಕರಿಸಿ ದೂರ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಅವರು ಹೇಳುವಂತಹ ಕಾರಣ ಇಷ್ಟೇ: ನಾನು ದೇವರಿಗಾಗಿ ಇಷ್ಟೆಲ್ಲ ಮಾಡಿದೆ, ದೇವರಿಗಾಗಿ ಇಷ್ಟೆಲ್ಲ ಕೊಟ್ಟೆ, ಆದರೆ ದೇವರು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ, ನನಗೆ ಈ ದೇವರು ಬೇಡ. ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಆತನ ಕೋಪವು ಕ್ಷಣ ಮಾತ್ರ. ಸಮಟೈಮ್ಸ್ ವಿ ಹ್ಯಾವ್ ಟು ಗೋ ಥ್ರೂ ಪರ್ಸಿಕ್ಯೂಷನ್, ಸಮಟೈಮ್ಸ್ ವಿ ಹ್ಯಾವ್ ಟು ಗೋ ಥ್ರೂ ಟ್ರಯಲ್ಸ್, ಸಮಟೈಮ್ಸ್ ವಿ ಹ್ಯಾವ್ ಟು ಗೋ ಟು ಆಲ್ ದ ಥಿಂಗ್ಸ್. ಆದ್ರೆ ಇವುಗಳ ಮಧ್ಯದಲ್ಲಿ ನಾವೇನ್ ಮಾಡ್ಬೇಕಂತೆ ಅಲ್ಲಿ ಪೇತ್ರ ಹೇಳ್ತಾ ಇದ್ದಾರೆ, ಅಲ್ಲಿ ಪೇತ್ರ, ಸೊ ಐ ವಿಲ್ ಕಮ್ ಎಸ್ ಎ ಪ್ಯೂರ್ ಗೋಲ್ಡ್, ನಾನು ಶುದ್ಧವಾದ ಬಂಗಾರವಾಗಿ ಹೊರಗೆ ಬರ್ತೇನೆ. ಈ ಮುಂಜಾನೆಯಲ್ಲಿ ಪ್ರಿಯರೇ, ಎರಡು ವಿಚಾರವನ್ನು ನಾವು ಇಲ್ಲಿ ನೋಡಬೇಕು. ಯೆಹೋವನೇ ನನ್ನ ಪ್ರಾಣವನ್ನು ಪಾತಾಳದಿಂದ ಎತ್ತಿದೀಯಲ್ಲ. ಗಾಡ್ಸ್ ಗ್ರೇಸ್, ದೇವರ ಕೃಪೆಯಲ್ಲಿ ದಾವೀದನ ಮೇಲೆ. ಯೆಹೋವನೇ ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದರಿಂದ, ಗಾಡ್ಸ್ ಗ್ರೇಸ್, ದೇವರ ಕರುಣೆಯಲ್ಲಿ. ದೇವರ ಕರುಣೆ ದಾವೀದನ ಮೇಲೆ ಇದ್ದದರ ಫಲವಾಗಿ ಶತ್ರುಗಳ ಮಧ್ಯದಿಂದಲೂ ಪ್ರಾಣವನ್ನು ಹಾಗೂ ಸಮಾಧಿಯಲ್ಲಿ ಸೇರಗೊಡದೆ ದೇವರು ಅವನು ಬದುಕಿಸಿದ್ದರಿಂದ ಅವನೇನ್ ಮಾಡ್ತಾ ಇದ್ದಾನೆ? ದೇವರನ್ನ ಕೊಂಡಾಡ್ತಾ ಇದ್ದಾನೆ. 11ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದಿ, ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟನ್ನು ತೆಗೆದು ಬಿಟ್ಟು ಹರ್ಷ ವಸ್ತ್ರವನ್ನು ನನಗೆ ಧಾರಣೆ ಮಾಡಿದ್ದಿ, ಇದರಿಂದ ನಾನು ನಿನ್ನನ್ನು ಕೊಂಡಾಡ್ತೇನೆ. ಈ ಮುಂಜಾನೆಯಲ್ಲಿ ಪ್ರಿಯರೇ, ದೇವರ ಕರುಣೆಯನ್ನ ನಾವು ವಿವಿಧ ರೀತಿಯಲ್ಲಿ ನಾವು ಅನುಭವಿಸಿದ್ದೇವೆ. ದೇವರ ಕರುಣೆಯನ್ನು ಅನುಭವಿಸಿದಂಥದ್ರಲ್ಲಿ ಅತ್ಯಮೂಲ್ಯವಾಗಿರುವಂಥದ್ದು ಯಾವುದು? ಎಫೆಸರ ಪತ್ರಿಕೆಯಲ್ಲಿ ನಾವು 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಿದ್ದೀರಿ, ಅಥವಾ ಕೃಪೆಯಿಂದಲೇ ನೀವು ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ ಎಂಬುದಾಗಿ. ಕೃಪೆಯಿಂದ ನಾವು, ಅದರ 5ನೇ ವಾಕ್ಯದಲ್ಲಿ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಈ ಮುಂಜಾನೆಯಲ್ಲಿ ನನ್ನನ್ನು ಕೇಳುವಂತಹ ಪ್ರೀತಿಯ ದೇವಜನರೇ, ಕೃಪೆಯಿಂದ ನಾವು ರಕ್ಷಣೆಯನ್ನು ಹೊಂದಿಕೊಂಡಿರಲಾಗಿ ಈ ಮುಂಜಾನೆಯಲ್ಲಿ ನಾವು ದೇವರನ್ನ ಸ್ತುತಿಸುವಂತವರಾಗಿದ್ದೇವಾ? ಈ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಇಂದು ನಾವು ಧ್ಯಾನ ಮಾಡುವಂಥದ್ದು ಇದೇ ದೇವರ ಕೃಪೆಯ ಕುರಿತಾಗಿ. ಪ್ರತ್ಯೇಕವಾಗಿ ಇಂದು ಮೈನ್ಲೈನ್ ಸಭೆಗಳು ಅಡ್ವೆಂಟ್ ಸೀಸನ್ನ ಪ್ರಾರಂಭ ಭಾನುವಾರಕ್ಕೆ ಕಾಲಿಟ್ಟಿದ್ದಾರೆ. ಏನು ಅಡ್ವೆಂಟ್ ಅನ್ನುವಂಥದ್ದು? ಆಗಮನ ಕಾಲ. ಅಂದ್ರೆ ಕ್ರಿಸ್ತನ ಜನನವನ್ನ ಆಚರಿಸುವುದಕ್ಕಿಂತ ಮುಂಚಿತವಾಗಿ ಬರುವಂತಹ 4 ಭಾನುವಾರವನ್ನ ಅಡ್ವೆಂಟ್ ಸಂಡೇ ಎಂಬುದಾಗಿ ಕರೀತಾರೆ, ಆಗಮನದ ಭಾನುವಾರ. ಅಂದ್ರೆ ನವೆಂಬರ್ ತಿಂಗಳಿನ ಕೊನೆ ಭಾನುವಾರದಿಂದ ಪ್ರಾರಂಭವಾಗಿ ಕ್ರಿಸ್ಮಸ್ ದಿನದ ಮುಂದಿನ ಭಾನುವಾರದ ತನಕ ಬರುವಂತಹ 4 ಭಾನುವಾರಗಳು ಅಡ್ವೆಂಟ್ ಅರ್ಥ ಇದು ಆಗಮನ. ಇವತ್ತು
ಸೊ ಪ್ರಪಂಚದಲ್ಲಿ 2.4 ಶತಕೋಟಿ ಜನ, 2.4 ಶತಕೋಟಿ ಅಂದ್ರೆ 1/3 ಭಾಗ. ಈ ಒಂದು ಅಡ್ವೆಂಟ್ ಕಾಲವನ್ನ ಆಚರಿಸುವುದಕ್ಕೆ ಪೂರ್ಣವಾಗಿ ತಮ್ಮನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಈ ಅಡ್ವೆಂಟ್ ವಾರದ 4 ವಾರಗಳಲ್ಲಿ ಮೊದಲನೇ ವಾರದ ಶೀರ್ಷಿಕೆ ಎನ್ನುವಂಥದ್ದು ನಿರೀಕ್ಷೆ, ಹೋಪ್. ನಾನು ಅದಕ್ಕೆ ಈ ನಿರೀಕ್ಷೆಯ ಕುರಿತಾಗಿ ಇಷ್ಟೆಲ್ಲ ನಾನು ಮಾತಾಡ್ಕೊಂಡು ಬಂದಿದ್ದು. ಹೋಪ್ ಏನು? ಹೋಪ್. ಇವತ್ತು ನಾಮಧೇಯ ಕ್ರೈಸ್ತರು ಈ ಅಡ್ವೆಂಟ್ ಕಾಲವನ್ನ, ಬರಲಿರುವ ಕ್ರಿಸ್ಮಸ್ ಹಬ್ಬದ ಆಚರಣೆಯ ಒಂದು ನಿರೀಕ್ಷೆಯಾಗಿ ಕಾಣುವಂಥದ್ದಾಗಿ ನೋಡ್ತೇವೆ. ಆದರೆ ನಮ್ಮ ನಿರೀಕ್ಷೆ ಏನಾಗಿರಬೇಕು ನೋಡಿ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 25ರಿಂದ 26 ವಾಕ್ಯಗಳಲ್ಲಿ ಅಲ್ಲಿ ಸಿಮೆಯೋನನೆಂಬ ಒಬ್ಬ ವ್ಯಕ್ತಿಯ ಕುರಿತಾಗಿ ಬರೆದಿರುವಂತದ್ದಾಗಿ ನೋಡುತ್ತೇವೆ. ಈ ಸಿಮೆಯೋನನು ಬಹಳ ವೃದ್ಧನಾಗಿರುವಂತಹ ಒಬ್ಬ ವ್ಯಕ್ತಿಯಾಗಿರಬಹುದು ಅಥವಾ ಒಬ್ಬ ವ್ಯಕ್ತಿಯಾಗಿದ್ದ. ಆದರೆ ಈ ಸಿಮೆಯೋನನ ಕುರಿತಾಗಿ ಬರೆಯಲ್ಪಟ್ಟಿರುವಂಥದ್ದು, ಇವನು ನೀತಿವಂತನು, ದೇವಭಕ್ತನು ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಆರೈಸುತ್ತಿದ್ದನು. ಹೀಗೆ ಆರೈಸುವುದಕ್ಕೆ ಕಾರಣ ಏನಂದ್ರೆ, ಅವನಿಗೆ ಒಂದು ಪ್ರವಾದನೆಯು, ಒಂದು ದೈವೋಕ್ತಿಯು ನುಡಿಯಲ್ಪಟ್ಟಿತ್ತು. ಆ ದೈವೋಕ್ತಿ ಏನೆಂದರೆ, ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲ. ಇಲ್ಲಿ ಈ ಸಿಮೆಯೋನನೆಂಬ ವ್ಯಕ್ತಿ ಯೇಸು ಕ್ರಿಸ್ತನ ಐಹಿಕ ಜನನದ ಕಾಣುವುದನ್ನ ನಿರೀಕ್ಷೆಯಿಂದ ಕಾಯ್ತಾ ಕುಳಿತಿದ್ದ. ದ ವೀಕ್ ಆಫ್ ಹೋಪ್, ನಿರೀಕ್ಷೆಯ ಒಂದು ವಾರ. ಅಥವಾ ಸಿಮೆಯೋನನು ಕ್ರಿಸ್ತನ ಜನನವನ್ನ ಅಥವಾ ಯೇಸು ಕ್ರಿಸ್ತನ ಐಹಿಕ ಜನನವನ್ನ ಬಹಳ ನಿರೀಕ್ಷೆಯಿಂದ ಕಾಯುವಂತಹ ವ್ಯಕ್ತಿಯಾಗಿದ್ದ. ನಾವು ಮುಂದೆ ಓದುವಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಜನನವಾದ ಮೇಲೆ ಯೋಸೇಫರು ಮತ್ತು ಮರಿಯಳು ಶಿಶುವಾದ ಯೇಸುವನ್ನ ಯಹೂದ್ಯರ ದೇವಾಲಯಕ್ಕೆ ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಈ ಸಿಮೆಯೋನನ್ನು ಆ ಮಗುವನ್ನ ತನ್ನ ಕೈಯಲ್ಲಿ ತಕ್ಕೊಂಡು ಈ ರೀತಿ ಪ್ರಾರ್ಥಿಸುತ್ತಿದ್ದಾನೆ, ಒಡೆಯನೇ ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ಕಾರಣ ಇವನಿಗೆ ಬಂದಂತಹ ದೈವೋಕ್ತಿ, ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವ ತನಕ ನೀನು ಸಾಯುವುದಿಲ್ಲ. ಕಾಲವು ಪರಿಪೂರ್ಣವಾದಾಗ ಯೇಸು ಕ್ರಿಸ್ತನ ಜನನದ ನಂತರ ಯೋಸೇಫನು ಮತ್ತು ಮರಿಯಳು ಶಿಶುವಾದ ಯೇಸುವನ್ನ ಯಹೂದ್ಯರ ದೇವಾಲಯದಲ್ಲಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಕರೆತಂದಾಗ ಪವಿತ್ರಾತ್ಮ ಭರಿತನಾಗಿದ್ದ ಈ ಸಿಮೆಯೋನನು ಈ ಕೂಸನ್ನು ನೋಡಿದಾಗ, ಈ ಸಿಮೆಯೋನನು ಅನೇಕ ಕೂಸುಗಳನ್ನು ನೋಡಿದ್ದಾನೆ. ಕಾರಣ ಪ್ರತಿ ಯಹೂದ್ಯರು ತಮ್ಮ ಮಕ್ಕಳನ್ನ ಹುಟ್ಟಿದ 8ನೇ ದಿನದಲ್ಲಿ ಮೋಶೆಯ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಸುನ್ನತಿ ಎಂಬ ಸಂಸ್ಕಾರವನ್ನ ನೆರವೇರಿಸುವುದಕ್ಕೆ ದೇವಾಲಯಕ್ಕೆ ತರುವಂಥದ್ದು ಒಂದು ವಾಡಿಕೆಯ ಪದ್ಧತಿ. ಆದರೆ ಯೋಸೇಫನು ಮತ್ತು ಮರಿಯಳು ಯೇಸುವನ್ನ ಯಹೂದ್ಯರ ವಾಡಿಕೆಯ ಪ್ರಕಾರ
8ನೆಯ ದಿನದಲ್ಲಿ ಸುನ್ನತಿಗೋಸ್ಕರವಾಗಿ ದೇವಾಲಯಕ್ಕೆ ಕರೆತಂದಾಗ ಈ ಸಿಮೆಯೋನನು ಈ ಶಿಶುವನ್ನ ತನ್ನ ಕೈಯಲ್ಲಿ ತಕ್ಕೊಂಡು, ಒಡೆಯನೇ ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ನಿರೀಕ್ಷೆ. 2025ರಲ್ಲಿ ಮುಂದುವರೆಸಿ ಇಲ್ಲಿ ಅವನು ಹೇಳಿರುವಂಥದ್ದು, ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಈ 2025ರಲ್ಲಿ ಈ ಅಡ್ವೆಂಟ್ ಋತುವಿನ ಸಂದರ್ಭದಲ್ಲಿ ಲೋಕದಲ್ಲಿರುವಂತಹ 2.4 ಶತಕೋಟಿ ಜನರೇ, ನಿಮ್ಮ ನಿರೀಕ್ಷೆ ಏನಾಗಿದೆ? ಈ ಅಡ್ವೆಂಟ್ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ಕೆಲವು ಸಭಿಕರಿಗೆ ಅದು ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ನಾವು ಎಲ್ಲವನ್ನ ಬಿಟ್ಟು ಬಂದವರು ಎಂಬುದಾಗಿ ಹೇಳುವಂತಹ, ಆದರೆ ಕದ್ದಿ ಮುಚ್ಚಿ ಮಾಡುವಂತಹ ಅನೇಕ ಕ್ರೈಸ್ತರಿದ್ದಾರೆ. ಒಂದು ಕಾಲದಲ್ಲಿ ನಮ್ಮ ತಂದೆಯರ ಕಾಲದಲ್ಲಿ ಈ ಹಬ್ಬಗಳು ಯಾವುದು ಬೇಡ ಎಂಬುದಾಗಿ ದೃಢ ನಿಶ್ಚಯದಿಂದ ಇದ್ದಂತಹ ಕ್ರೈಸ್ತರಿದ್ರು. ಆದರೆ ಇವತ್ತು ಹಂಗಲ್ಲ. ಕದ್ದಿ ಮುಚ್ಚಿ ಮನೆಗಳಲ್ಲಿ ಸ್ಟಾರ್ ಹಾಕೋದು, ಕದ್ದಿ ಮುಚ್ಚಿ ಮನೆಗಳಲ್ಲಿ ಕ್ರಿಸ್ಮಸ್ ಟ್ರೀಯನ್ನು ನಡೋದು ಎಲ್ಲ ಇದ್ದಾರೆ. ಯಾಕಂದ್ರೆ ಹೊರಗೆ ಅವರು ಯಾವಾಗಲೂ ನಾವು ಎಲ್ಲವನ್ನ ಬಿಟ್ಟವರು ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕೆ ಬಯಸುವಂಥವರು. ಅನೇಕರಿಗೆ ಈ ಅಡ್ವೆಂಟ್ ಎಂಬ ವಿಚಾರವನ್ನು ನಾವು ಬಹಿರಂಗವಾಗಿ ಮಾತನಾಡುವಾಗ ಅನೇಕರಿಗೆ ಅದು ಇಷ್ಟವಾಗೋದಿಲ್ಲ. ಯಾರಿಗೆ ಇಷ್ಟ ಆಗೋದಿಲ್ಲ? ಯಾರು ಕದ್ದಿ ಮುಚ್ಚಿ ಇದನ್ನು ಮಾಡ್ತಾರೆ ಅಂತವ್ರಿಗೆ ಇದು ಇಷ್ಟ ಆಗೋದಿಲ್ಲ. ನೋಡಿ, ಈ 2025ರ ಈ ಒಂದು ಅಡ್ವೆಂಟ್ ಸೀಸನ್ ನಲ್ಲಿ ವಾಟ್ ಈಸ್ ಅವರ್ ಹೋಪ್? ನಮ್ಮ ನಿರೀಕ್ಷೆ ಏನಾಗಿರಬೇಕು? 25 ಡಿಸೆಂಬರ್ 25 ಬರ್ತದೆ. ಅವತ್ತು ನಮ್ಮ ಮನೆಗಳಲ್ಲಿ ನಾವೇನ್ ಮಾಡ್ತೀವಿ? ಈಗ ಒಂದು ವಾರ ಮುಂಚೆ, ಇಲ್ಲ ಒಂದು ತಿಂಗಳು ಮುಂಚೆನೆ ನಾವೇನ್ ಮಾಡ್ತೇವೆ? ಮನೆಗಳನ್ನ ಶೃಂಗಾರ ಮಾಡ್ತೇವೆ. ಮನೆಗಳಲ್ಲಿ ನಾವು ಕ್ರಿಸ್ಮಸ್ ಟ್ರೀಯನ್ನು ಹಾಕ್ತೇವೆ. ಕೆಲವು ಮನೆಗಳಲ್ಲಿ ಗೋದಲಿಯನ್ನು ಕಟ್ಟಿ ಅಲ್ಲಿ ಯೇಸುವಿನ ಏನು ಕಾರ್ಯಗಳನ್ನು ಮಾಡ್ತಾರೆ. ಮೆಂಜನೆಲ್ಲ ಮಾಡಿ ಎಲ್ಲರೂ ಒಂದು ಒಳ್ಳೆ ಸೆಟಪ್ ಮಾಡಿ ಇಟ್ಬಿಡ್ತಾರೆ. ಇದಾ ನಮ್ಮ ನಿರೀಕ್ಷೆ? ವಾಟ್ ಈಸ್ ಅವರ್ ಹೋಪ್? ಈ 2025ರಲ್ಲಿ ನಾವು ಕ್ರಿಸ್ಮಸ್ ದಿನವನ್ನ ಅಥವಾ ಕ್ರಿಸ್ಮಸ್ ಹಬ್ಬವನ್ನ, ಇಲ್ಲ ಯೇಸು ಕ್ರಿಸ್ತನ ಬರ್ತಡೆಯನ್ನ ನಾವು ಆಚರಿಸುವುದಕ್ಕೆ ಸಿದ್ಧರಾಗಿರುವಾಗ, ಬಹಿರಂಗವಾಗಿಯೋ ಕದ್ದಿ ಮುಚ್ಚಿಯೋ ಮಾಡುವುದಕ್ಕೆ ನಾವು ಸಿದ್ಧರಾಗಿರುವಾಗ ನಮ್ಮ ನಿರೀಕ್ಷೆ ಏನಾಗಿದೆ? ನಮ್ಮ ಮನೆಗಳಲ್ಲಿ ಈಗಲೂ ನಾವು ಹಬ್ಬಕ್ಕೆ ಬೇಕಾದಂತಹ ಅಥವಾ ಬರ್ತಡೆಗೆ ಬೇಕಾದಂತಹ, ಹಬ್ಬ ಅಂತ ಹೇಳಿದ್ರೆ ಕೆಲವರಿಗೆ ಬೇಜಾರಾಗುತ್ತೆ. ಯೇಸು ಸ್ವಾಮಿಯ ಬರ್ತಡೆ ಅಂತ ಹೇಳ್ಬಿಡೋಣ, ಎಲ್ರಿಗೂ ಸಮಾಧಾನ. ಯೇಸು ಸ್ವಾಮಿಯ ಬರ್ತಡೆಗೆ ಬೇಕಾಗಿರುವಂತಹ ಎಲ್ಲ ವಿಧವಾದಂತಹ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ನಮ್ಮ ಬರ್ತಡೆಗಳಲ್ಲಿ ನಾವು ಚಿಕ್ಕ ಕೇಕ್ ಇಸ್ಕೊಂಡು ಹ್ಯಾಪಿ ಬರ್ತಡೆ ಅಂತ ಬರ್ಕೊಂಡ್ಬಿಟ್ಟು ಕೇಕ್ ಕಟ್ ಮಾಡ್ತೀವಿ. ಸೊ ಅದೇ ತರ ಇದು ಬರ್ತಡೆ, ಯೇಸು ಸ್ವಾಮಿಯ ಬರ್ತಡೆ, ಹುಟ್ಟಿದ ದಿನ, ಕ್ರಿಸ್ಮಸ್ ಹುಟ್ಟಿದ ದಿನ. ಸೊ ಈ ಒಂದು ಬರ್ತಡೆ ಮಾಡೋದಕ್ಕೆ ನಾವು ತಯಾರು ಮಾಡ್ತಾ ಕೂತಿದ್ದೇವೆ. ಸೊ ಇದಾ ನಮ್ಮ ನಿರೀಕ್ಷೆ? ಸೊ ವಾಟ್ ಈಸ್ ಅವರ್ ಹೋಪ್? ಸೊ ಈ ವಾರ ಮೇನ್ಲೈನ್ ಸಭೆಗಳು ಕೊಟ್ಟಿರುವಂತಹ ಶೀರ್ಷಿಕೆ ಹೋಪ್, ನಿರೀಕ್ಷೆ. ಏನಾಗಿದೆ ನಮ್ಮ ನಿರೀಕ್ಷೆ? ಹೊಸ ಬಟ್ಟೆಯನ್ನು ಹಾಕಿಕೊಳ್ಳುವಂಥದ್ದ? ಹೊಸ ಆಭರಣಗಳನ್ನ ತೆಗೆದುಕೊಳ್ಳುವಂಥದ್ದ? ಹೊಸ ವಾಹನವನ್ನು ಇಸ್ಕೊಳ್ಳುವಂಥದ್ದ? ಅಥವಾ ಹೊಸತನದಲ್ಲಿ ಮನೆಯನ್ನ, ಆಲಯವನ್ನ ಡೆಕೋರೇಟ್ ಮಾಡುವಂಥದ್ದ? ಪ್ರತ್ಯೇಕವಾಗಿ ಮೇನ್ಲೈನ್ ಸಭೆಗಳಲ್ಲಿ ಆಲಯವನ್ನ ಅದ್ಭುತವಾದ ರೀತಿಯಲ್ಲಿ ಅದನ್ನು ಡೆಕೋರೇಟ್ ಮಾಡ್ತಾರೆ. ಕಳೆದ ವರ್ಷ ಮಾಡಿದ್ದಕ್ಕಿಂತಲೂ ಈ ವರ್ಷ ಅದಕ್ಕಿಂತಲೂ ಅದ್ಭುತವಾಗಿರ್ತದೆ. ಅಂದ್ರೆ ನಮ್ಮ ನಿರೀಕ್ಷೆ
ಕೇವಲ ಲೌಕಿಕತೆಯೊಂದಿಗೆ ಮುಕ್ತಾಯವಾಗುವಂಥದ್ದಾಗಿದ್ದ ಈ ಎಂಬ ಪ್ರಶ್ನೆಯನ್ನು ನಮಗೆ ನಾವು ಕೇಳ್ಕೊಳ್ಬೇಕು. ಪ್ರೀತಿಯ ದೇವಜನರೇ, ಸೊ ನಮ್ಮ ನಿರೀಕ್ಷೆ ಏನಾಗಿರಬೇಕು? ಕೇವಲ 25ನೇ ತಾರೀಕು ಅಥವಾ 24ನೇ ತಾರೀಕಿನ ರಾತ್ರಿ ದೇವಾಲಯಕ್ಕೆ ಹೋಗಿ ಕ್ರಿಸ್ಮಸ್ ಈವನ್ನು ಆಚರಣೆ ಮಾಡ್ಕೊಂಡು ಬಂದು 25ನೇ ತಾರೀಕು ಮುಂಜಾನೆ ಹೋಗಿ ಬೆಳಗಿನ ಒಂದು ಕ್ರಿಸ್ಮಸ್ ಆರಾಧನೆಯನ್ನು ಮುಗಿಸ್ಕೊಂಡು ಮನೆಗೆ ಬಂದು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಮಾಡಿಕೊಂಡು ತಿಂದು ಕುಡಿದು ತೇಗಿ ಕೈಯಲ್ಲಿರುವಂಥದ್ದೆಲ್ಲವನ್ನ ಖರ್ಚು ಮಾಡಿ ಕಟ್ಟ ಕಡೆದಾಗಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂರುವಂಥದ್ದು ನಮ್ಮ ನಿರೀಕ್ಷೆ. ಸೊ ವಾಟ್ ಈಸ್ ಅವರ್ ಹೋಪ್? ಈ ಅಡ್ವೆಂಟ್ ಕಾಲದ ಸಂದರ್ಭದಲ್ಲಿ ಪ್ರಾರಂಭ ಭಾನುವಾರ ನಮ್ಮ ನಿರೀಕ್ಷೆ ಏನಾಗಿದೆ ಎಂಬುದನ್ನು ನಾವು ದೃಢಪಡಿಸ್ಕೊಳ್ಬೇಕು. ನಾವು ಆಡಿದ್ವಿ, ನನ್ನ ಯೇಸು ರಾಜನು ಬರುವ, ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. 2025 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಜನಿಸಿ ಬಂದು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿ ನಮ್ಮೆಲ್ಲರನ್ನ ನಾನಿರುವಲ್ಲಿ ನೀವಿರಬೇಕು ಎಂಬ ನಿರೀಕ್ಷೆಯನ್ನು ನಮಗೆ ಕೊಟ್ಟು ಹೋಗಿರುವಂತಹ ದೇವರ ಬರೋಣಕ್ಕಾಗಿ ನಾವು ನಿರೀಕ್ಷೆಯಿಂದ ಕಾಯುವಂತವರಾಗಿದ್ದೇವ. ಆದುದರಿಂದ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ನಿತ್ಯತ್ವದ ನಿರೀಕ್ಷೆ ಇಲ್ಲದೆ ಇರುವಂತಹ ಯಾವ ವ್ಯಕ್ತಿಯೂ ಕ್ರೈಸ್ತನಾಗಿರುವುದಕ್ಕೆ ಸಾಧ್ಯವಿಲ್ಲ. ಪ್ರತಿ ಕ್ರೈಸ್ತನಾಗಿರುವಂಥವರು ಅವನ ನಿರೀಕ್ಷೆ ಎನ್ನುವಂಥದ್ದು ಕರ್ತನ ಬರೋಣ. ಸೊ ಅಲ್ಲಿ ನೋಡಿ, ಥೆಸಲೋನಿಕ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಕರ್ತನು ತಾನೇ ಆಜ್ಞಾಘೋಷದೊಡನೆ ದೇವರ ತುತ್ತೂರಿಯ ಧ್ವನಿಯೊಡನೆ ಇಳಿದು ಬರ್ತಾನೆ. ಮೊದಲು ಸತ್ತವರು ಎದ್ದು ಹೋಗ್ತಾರೆ. ನೋಡಿ, ಪ್ರಾರಂಭ ಶತಮಾನದ ದೇವಜನರಿಗೆ ಯೇಸು ಕ್ರಿಸ್ತನ ಬರೋಣ ತಕ್ಷಣಕ್ಕೆ ಸಂಭವಿಸುತ್ತದೆ ಎಂಬುದಾಗಿ ಬಹಳ ನಿರೀಕ್ಷೆ ಇತ್ತು. ಅದಕ್ಕೋಸ್ಕರವಾಗಿ ನಾವು ಹೇಳಿರುವಂಥದ್ದು, ಅದಕ್ಕೋಸ್ಕರವಾಗಿ ಪೌಲನು ಬರೆದಿರುವಂಥದ್ದು. ಅಲ್ಲಿ ಪೌಲನು ಬರೆದಿರುವಂಥದ್ದು, ಕರ್ತನಲ್ಲಿ ಸತ್ತವರು ಮೊದಲೇ, ಆಮೇಲೆ ಜೀವದಿಂದಿರುವ ನಾವುಗಳು, ಇನ್ಕ್ಲೂಡಿಂಗ್ ಹಿಮ್ಸೆಲ್ಫ್. ಅಲ್ಲಿ ಪೌಲ ತನ್ನನ್ನು ಒಳಗೊಂಡು ಹೇಳ್ತಾ ಇದ್ದಾನೆ, ನನ್ನ ಕಾಲದಲ್ಲಿ ಕರ್ತನ ಬರೋಣ ಸಂಭವಿಸಬಹುದು. ಆದ್ರೆ ಈಗ 25 ವರ್ಷ, ಎಷ್ಟು 21 ಶತಮಾನಗಳು ದಾಟಿ ಹೋಗ್ತಾ ಇದೆ. ಎಲ್ಲರೂ ತೀರೋದ್ರು. ಆದರೆ ಅಲ್ಲಿ ಒಂದು ನಿರೀಕ್ಷೆಯ ಪದವನ್ನ ಪೌಲ ಬರೆದಿದ್ದಾನೆ, ಕರ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರೆ, ಆಮೇಲೆ ಜೀವದಿಂದಿರುವಂತವರು. ಈ ಶತಮಾನದಲ್ಲಿ, ಈ ದಿನಗಳಲ್ಲಿ ಕರ್ತನ ಬರೋಣವು ಸಂಭವಿಸುವಂತದ್ದಾದ್ರೆ, ಕೆಲವರು ಹೇಳ್ತಾರೆ, ಬ್ರದರ್ ಹಂಗ ಹೇಳಕ್ ಹೋಗ್ಬೇಡಿ, 25 ಆಗಲಿ, ಯಾಕಂದ್ರೆ ವಿ ಆಲ್ರೆಡಿ ಪ್ಲಾನ್ ಎವ್ರಿಥಿಂಗ್. 2025 ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಎಲ್ಲವನ್ನು ನಾವು ಸಿದ್ಧತೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಇದ್ರ ಮಧ್ಯದಲ್ಲಿ ದೇವ್ರು ಬಂದ್ಬಿಟ್ಟು ಹೋಗ್ಬಿಟ್ರೆ ನಮ್ಮ ಆಚರಣೆ ಎಲ್ಲ ಆಗ್ತತೆ. ಅದು ಈ ಒಂದು ಮುಗ್ದೋಗಲಿ ಆಚರಣೆ, ಆಮೇಲೆ ಬೇಕಾದ್ರೆ ಬನ್ನಿ, ಪರವಾಗಿಲ್ಲ. ಎಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಕ್ರಿಸ್ತನಲ್ಲಿ ಸತ್ತವರು ಆಮೇಲೆ ಜೀವದಿಂದಿರುವಂಥವರು. ಅರ್ಥ, ಪ್ರತಿ ಕ್ರೈಸ್ತರ ನಿರೀಕ್ಷೆ ಏನಂದ್ರೆ, ನಾನು ಸತ್ರೇನು ನನ್ನ ನಿರೀಕ್ಷೆ ಕರ್ತನ ಬರೋಣದಲ್ಲಿ ನಾನು ಕಾಣಲ್ಪಡ್ತೇನೆ. ನಾನು ಬದುಕಿದ್ರೆ, ಕರ್ತನು ಬಂದ್ರೆ ನಾನು ರೂಪಾಂತರವನ್ನು ಹೊಂದ್ಕೊಂಡು ಕರ್ತನ ಸನ್ನಿಧಿಯಲ್ಲಿ ಕಾಣಲ್ಪಡ್ತೇನೆ. ಇದು ನಮ್ಮ ನಿರೀಕ್ಷೆಯಾಗಿರ್ಬೇಕು. ಇದು ಕೇವಲ ನಮ್ಮ ನಿರೀಕ್ಷೆ ಮಾತ್ರವಲ್ಲ, ಈ ನಿರೀಕ್ಷೆಗೆ ಅನುಗುಣವಾಗಿ ನಾವು ಬದುಕಬೇಕು. ನಂಬಿಕೆ ಇದ್ರೆ ಮಾತ್ರ ಸಾಲದು. ಅದಕ್ಕೆ ಯಾಕೋಬ ತನ್ನ ಪತ್ರಿಕೆ ಹೇಳ್ತಾ ಇದ್ದಾರೆ, ನಂಬಿಕೆ ಮಾತ್ರ ಸಾಲದು, ಕ್ರಿಯೆ ಬೇಕು. ನಿರೀಕ್ಷೆ ಇದ್ರೆ ಮಾತ್ರ ಸಾಲದು, ನಿರೀಕ್ಷೆಗೆ ಅನುಗುಣವಾದಂತಹ ಕ್ರಿಯೆಗಳು ನಮ್ಮ ಜೀವಿತದಲ್ಲಿ ನಡೀತಾ ಇರಬೇಕು.
2025 ಕ್ರಿಸ್ಮಸ್ ಹಬ್ಬದ ಅಥವಾ ಯೇಸು ಕ್ರಿಸ್ತನ ಬರ್ತಡೆಯನ್ನ, ಜನನ ದಿನವನ್ನ ಆಚರಣೆ ಮಾಡುವುದಕ್ಕೆ ಸಿದ್ಧರಾಗಿರುವ ಪ್ರೀತಿಯ ದೇವಜನರೇ, ಈ ಮೊದಲನೇ ವಾರದಲ್ಲಿ, ಈ ನಿರೀಕ್ಷೆಯ ವಾರದಲ್ಲಿ ನಾನು ನೀನು ಆ ನಿರೀಕ್ಷೆಯಲ್ಲಿರಬೇಕು. ಯಾವ ನಿರೀಕ್ಷೆಯಲ್ಲಿರಬೇಕು? ಇಫ್ ಐ ವಿಲ್ ಡೈ ಐ ವಿಲ್ ಬಿ ವಿತ್ ಮೈ ಫಾದರ್, ಇಫ್ ಐ ವಿಲ್ ಅಲೈವ್, ನಾನು ಬದುಕಿದ್ರೆ ಆ ದೇವರ ತುತ್ತೂರಿಯ ಶಬ್ದವನ್ನ ಕೇಳುವಾಗ ನಾನು ರೂಪಾಂತರ ಹೊಂದಿ ಕರ್ತನ ಸಂಗಡ ಯುಗ ಯುಗಾಂತರದಲ್ಲಿ ವಾಸ ಮಾಡ್ತೇನೆ ಎಂಬ ನಿರೀಕ್ಷೆ ಪ್ರತಿ ಕ್ರೈಸ್ತರಲ್ಲಿ ಇರಬೇಕು. ಸೊ ಈ ನಿರೀಕ್ಷೆ ನಮ್ಮಲ್ಲಿ ಇದೆಯಾ? ಒಂದು ಸಾರಿ ಯೋಚನೆ ಮಾಡೋಣ. ನೋಡಿ, ದೇವರ ಕೃಪೆ ಅಥವಾ ಗಾಡ್ಸ್ ಗ್ರೇಸ್ ಅನ್ನುವಂಥದ್ದು ದೀನರಿಗೆ ಭರವಸೆಯನ್ನು ಕೊಡ್ತದೆ. ಇಟ್ ವಿಲ್ ಗಿವ್ ಹೋಪ್ ಫಾರ್ ದ ಲೋಲಿ. ದೀನತೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಏನ್ ಮಾಡ್ತದೆ? ಭರವಸೆಯನ್ನ ಕೊಡುವಂತದ್ದಾಗಿದೆ. ನೋಡಿ, ನಮಗೆ ಕೊಟ್ಟಿರುವಂತಹ ದೇವರ ವಾಕ್ಯ, ಮೊದಲನೇದಾಗಿ ವಿಮೋಚನಾ ಕಾಂಡ 2ನೇ ಅಧ್ಯಾಯ ಅದರ 1ರಿಂದ 10 ವಾಕ್ಯ. ಇಲ್ಲಿ ನಾವು ಮೋಶೆಯ ಜನನದ ಕುರಿತಾಗಿ ಮತ್ತು ಮೋಶೆಯ ತಾಯಿ ಆ ಮಗುವನ್ನ ಸಂರಕ್ಷಿಸುವಂತದರ ಕುರಿತಾಗಿ, ತದನಂತರ 3 ತಿಂಗಳ ನಂತರ ಆ ಮಗು ಫರೋಹನನ ಕುಮಾರ್ತೆಯಾಗಿ ಬೆಳೆಯುವಂಥದ್ದನ್ನು ನಾವು ನೋಡುತ್ತೇವೆ. ಅಂದ್ರೆ ದೇವರ ಉದ್ದೇಶಕ್ಕಾಗಿ ದೀನರನ್ನು ಮೇಲೆತ್ತುವಂತಹ ದೇವರ ಕೃಪೆ. ಮತ್ತೊಂದಾವರ್ತಿ ಹೇಳ್ತಾನೆ, ದೇವರ ಉದ್ದೇಶದ ನೆರವೇರುವಿಕೆಗಾಗಿ ದೀನರನ್ನು ಮೇಲೆತ್ತುವಂತಹ ದೇವರ ಕೃಪೆ. ವಿಮೋಚನಾ ಕಾಂಡ 2ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಲೇವಿ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತಳು. ಅಲ್ಲಿ ಒಬ್ಬ ಲೇವಿ ಗೋತ್ರಕ್ಕೆ ಸೇರಿದಂತಹ ಒಬ್ಬ ಹೆಣ್ಣು ಮಗಳು ಒಬ್ಬ ಮಗುವನ್ನ ಗರ್ಭ ಧರಿಸ್ತಾ ಇದ್ದಾಳೆ. ಅಂದಿನ ಸನ್ನಿವೇಶವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಯೋಸೇಫನು ಐಗುಪ್ತದ ಪ್ರಧಾನಮಂತ್ರಿಯಾದಂತಹ ಸಂದರ್ಭದಲ್ಲಿ ಯಾಕೋಬನು 72 ವ್ಯಕ್ತಿಗಳೊಂದಿಗೆ ಐಗುಪ್ತ ದೇಶಕ್ಕೆ ಹೊರಟು ಹೋದ. ವರ್ಷಗಳು ದಾಟುವುದವು. ಯೋಸೇಫನು ಸತ್ತೋದ, ಯಾಕೋಬನು ತೀರೋದ. ಯೋಸೇಫನ ಕಾಲದಲ್ಲಿ ಇದ್ದಂತಹ ಅರಸನಾಗಿದ್ದಂತಹ ಫರೋಹ ಸತ್ತೋದ. ಈಗ ಬೇರೊಬ್ಬ ವ್ಯಕ್ತಿ ಫರೋಹ ಅರಸನಾಗಿ ಮಾರ್ಪಟ್ಟ. ಅವನು ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು 1ನೇ ಅಧ್ಯಾಯದ 8ನೇ ವಾಕ್ಯ, ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು. ಅವನು ಬಂದಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ಯರು ಅಧಿಕವಾಗಿರುವುದನ್ನು ಕಂಡ. ಕೇವಲ ಅಧಿಕವಾಗಿ ಅಲ್ಲ, ಅವರು ಬಲವಂತರಾಗಿದ್ರು. ಆಗ ಫರೋಹನಿಗೆ ಒಂದು ಯೋಚನೆ, ಅಪ್ಪಿತಪ್ಪಿ ಯುದ್ಧ ಏನಾದರೂ ಸಂಭವಿಸಿಬಿಟ್ರೆ ಈ ಇಬ್ರಿಯರು ನಮ್ಮ ಶತ್ರುಗಳೊಟ್ಟಿಗೆ ಸೇರಿಕೊಂಡು ನಮ್ಮನ್ನ ಸೋಲಿಸ್ಬಿಡ್ತಾರೆ. ಅದರಿಂದ ಏನ್ ಮಾಡೋಣ, ಇವರನ್ನ ವೃದ್ಧಿಯಾಗದಂತೆ ಇವರನ್ನು ತಡಿಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ದ, ಇವರನ್ನ ಗುಲಾಮರನ್ನಾಗಿ ಮಾಡಿಕೊಂಡ. ಅಲ್ಲಿ ತನಕ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ರು, ಯಾವ ತೊಂದರೆ ಇರಲಿಲ್ಲ. ಕ್ರೂರವಾದ ಕೆಲಸವನ್ನ ಮಾಡ್ಸಕ್ಕೆ ಶುರು ಮಾಡ್ದ.
ಅದು ಮಾತ್ರವಲ್ಲ, ಒಂದು ರಾಜ್ಯಾಜ್ಞೆಯನ್ನು ಓಡಿಸ್ಬಿಟ್ಟ. ಇಬ್ರಿಯರಲ್ಲಿ ಹುಟ್ಟುವಂತಹ ಕೂಸು ಗಂಡಾಗಿದ್ರೆ ಅದನ್ನ ನೈಲ್ ನದಿಯಲ್ಲಿ ಹಾಕಬೇಕು, ಹೆಣ್ಣಾಗಿದ್ರೆ ಅದನ್ನ ಉಳಿಸ್ಬೋದು. ಸೊ ಇಂತಹ ಒಂದು ಸನ್ನಿವೇಶ. ಸೊ ಇಂತಹ ಸನ್ನಿವೇಶದಲ್ಲಿ ಒಬ್ಬ ಲೇವಿ ಗೋತ್ರಕ್ಕೆ ಸೇರಿದಂತಹ ಒಬ್ಬ ಯೌವನಸ್ಥ, ಲೇವಿ ಗೋತ್ರಕ್ಕೆ ಸೇರಿದ ಒಬ್ಬ ಕನ್ನಿಕೆಯನ್ನ ಮದುವೆಯಾದ. ಆಕೆ ಗರ್ಭಿಣಿಯಾದಳು. ದೀನಾವಸ್ಥೆಯಲ್ಲಿ ದೀನತೆಯ ಸ್ಥಳದಿಂದ ಪ್ರಾರಂಭವಾಗುವ ದೇವರ ಕೃಪೆ. ಅದೇನಾಯ್ತು? ಗರ್ಭಿಣಿಯಾದ್ಲು, ಒಂದು ಗಂಡು ಮಗುವನ್ನು ಎತ್ತಿದ್ಲು. ಸೊ ಗಂಡು ಮಗುವನ್ನು ನೋಡಿದಾಗ ರಾಜಾಜ್ಞೆ ಎನ್ನುವಂಥದ್ದು ಗಂಡು ಮಗುವನ್ನ ನೈಲ್ ನದಿಗೆ ಹಾಕಬೇಕು, ವಾಲಂಟಿಯರ್ ಮಾಡ್ಬೇಕಾದನ. ಇದು ರಾಜಾಜ್ಞೆ. ರಾಜಾಜ್ಞೆಯನ್ನು ಧಿಕ್ಕರಿಸ್ಬಿಟ್ರೆ ಕಠಿಣವಾದ ಶಿಕ್ಷೆಯನ್ನು ಅನುಭವಿಸಬೇಕು. ಇದು ರಾಜಾಜ್ಞೆ. ಅದಕ್ಕಿಂತ ಮುಂಚೆ ನಾವು ನೋಡ್ತೀವಿ, ಸೂಲಗಿತ್ತಿಯರನ್ನ ಕರೆದು ಅವ್ರನ್ನ ಗಂಡು ಮಕ್ಕಳನ್ನ ಕೊಲ್ಲೋದಕ್ಕೆ ಹೇಳ್ತಾನೆ. ಆದರೆ ದೇ ಫೇಲ್ಡ್, ಅಲ್ಲಿ ಅವರು ಸೋತೋಗ್ಬಿಟ್ರು. ಅದು ಈಗ ವಾಲಂಟಿಯರ್ ಹೇಳ್ಬಿಟ್ಟಿದ್ದಾನೆ, ಆಲ್ ದ ಮೇಲ್, ಎಲ್ಲ ಗಂಡು ಮಗುವನ್ನು ನೀವೇ ನೈಲ್ ನದಿ ಹಾಕ್ಬಿಡ್ಬೇಕು. ಆದರೆ ಈ ಕುಟುಂಬ, ಈ ಲೇವಿ ಕುಟುಂಬ, ದೇ ಆರ್ ನಾಟ್ ರೆಡಿ ಫಾರ್ ದಟ್. ಇವರು ಮಾತ್ರ ಅಲ್ಲ, ದೇರ್ ಇಸ್ ಎ ಲಾಟ್ ಆಫ್ ಲೇವೈಟ್ ಫ್ಯಾಮಿಲಿ ಓವರ್ ದೇರ್. ಅಲ್ಲಿ ಇದ್ದು ಅನೇಕ ಲೇವಿ ಕುಟುಂಬದವರು, ಹೊಸದಾಗಿ ಮದುವೆಯಾಗಿರುವಂತವರು, ಹುಟ್ಟಿರುವಂತಹ ಗಂಡು ಮಕ್ಕಳನ್ನು ನೈಲ್ ನದಿಗೆ ಹಾಕಿದಂತಹ ಸಾವಿರಾರು ಲಕ್ಷಾಂತರ ಕುಟುಂಬಗಳಲ್ಲಿ ಉಂಟು. ಬಟ್ ದಿಸ್ ಫ್ಯಾಮಿಲಿ, ಈ ಕುಟುಂಬ, ಆ ಮಗುವನ್ನು ಏನ್ ಮಾಡಿದ್ರು? 3 ತಿಂಗಳ ಮಟ್ಟಿಗೆ ಬಚ್ಚಿಟ್ರು. ಸೊ 3 ತಿಂಗಳಾದ ಮೇಲೆ, ಸೊ ದೇ ನ್ಯೂ ಇದು ಆಗಲ್ಲ. ಅವ್ರೇನ್ ಮಾಡಿದ್ರು? ಒಂದು ಪೆಟ್ಟಿಗೆಯನ್ನ ಮಾಡಿ, ಆ ಪೆಟ್ಟಿಗೆಯ ಕೆಳಭಾಗದಲ್ಲಿ ರಾಳವನ್ನ ಹಾಕಿ, ಆ ಮಗುವನ್ನ ನೈಲ್ ನದಿಯ ಆ ಜಂಬು ಹುಲ್ಲಿನ ಬಳಿಯಲ್ಲಿ ತೇಲ್ಬಿಟ್ಬಿಟ್ರು. ಅಲ್ಲಿ ದೇವರ ಕೃಪೆ ಫರೋಹನನ ಕುಮಾರ್ತೆಯ ಮೂಲಕ ಪ್ರತ್ಯಕ್ಷವಾಯಿತು. ನೋಡಿ, 3 ಭಾಗದಲ್ಲಿ ದೇವರ ಕೃಪೆ. ಎಲ್ಲಿ? ಒಂದು, ಒಬ್ಬ ಲೇವಿ ಗೋತ್ರದ ಹೆಣ್ಣು ಮಗಳು ಒಬ್ಬ ಮಗನನ್ನ ಗರ್ಭ ಧರಿಸ್ತಾ ಇದ್ದಾಳೆ. ದೇವರ ಕೃಪೆಯಲ್ಲಿ ಪ್ರತ್ಯಕ್ಷವಾಗ್ತಾ ಇದೆ. ಯಾರಲ್ಲಿ? ಈ ಕುಟುಂಬದವರ ಮೇಲೆ. ಸೊ ಅವರು ಗಂಡು ಮಗು ಹುಟ್ಟಿದಂತಹ ಸಂದರ್ಭದಲ್ಲಿ ಅದನ್ನು 3 ತಿಂಗಳ ಮಟ್ಟಿಗೆ ಸಂರಕ್ಷಣೆ ಮಾಡ್ತಾರೆ. ಅಲ್ಲಿ ದೇವರ ಕೃಪೆ ಪ್ರತ್ಯಕ್ಷವಾಗ್ತಾ ಇದೆ. 3 ತಿಂಗಳ ನಂತರ ಒಂದು ಪೆಟ್ಟಿಗೆಯನ್ನ ಮಾಡಿ ಅದನ್ನು ಆ ನೈಲ್ ನದಿಯ ಜಂಬು ಹುಲ್ಲಿನ ಬಳಿಯಲ್ಲಿ ಇಟ್ಟಾಗ ದೇವರು ಏನ್ ಮಾಡ್ತಾ ಇದ್ದಾರೆ? ಫರೋಹನನ ಮಗಳನ್ನ ಆ ನೈಲ್ ನದಿಗೆ ಕಳುಹಿಸಿ ಈ ಪೆಟ್ಟಿಯನ್ನು ನೋಡುವಂತೆ ಮಾಡಿ, ಈ ಪೆಟ್ಟಿಯನ್ನು ತೆರೆದು ನೋಡಿದಾಗ ಒಂದು ಸುಂದರವಾದ ಇಬ್ರಿಯ ಕೂಸು ಇರುವುದನ್ನು ನೋಡಿ ಆ ಮಗುವನ್ನು ಸಾಕುವುದಕ್ಕೆ ಏನ್ ಮಾಡ್ತಾಳೆ? ಇಬ್ರಿಯ ಸ್ತ್ರೀಗೆ, ತಾಯಿಗೆ ಒಪ್ಪಿಸಿಕೊಡುವಂಥದ್ದು ದೇವರ ಕೃಪೆ. ದೇವರ ಉದ್ದೇಶಕ್ಕಾಗಿ ಅಥವಾ ದೇವರ ಉದ್ದೇಶದ ನೆರವೇರುವಿಕೆಗಾಗಿ ದೀನರನ್ನು ಎತ್ತುವಂತಹ ದೇವರ ಕೃಪೆ. ಸೊ ನನ್ನನ್ನು ಕೇಳುವಂತಹ ಪ್ರಿಯರೇ, ಈ ದೇವರ ಕೃಪೆಯನ್ನು ನಾವು ಎಷ್ಟರ ಮಟ್ಟಿಗೆ ಅನುಭವಿಸಿದ್ದೇವೆ ನೋಡಿ. ಮೋಶೆಯ ಜೀವಿತದಲ್ಲಿ ದೇವರ ಕೃಪೆ ನೋಡಿ ಇಷ್ಟರ ಮಟ್ಟಿಗೆ. ಹುಟ್ಟಿದ ತಕ್ಷಣ ಏನಾಗಬೇಕಾಗಿತ್ತು? ನೈಲ್ ನದಿಗೆ ಬಿಸಾಕಲ್ಪಡಬೇಕಾಗಿತ್ತು. ದೇವರ ಕೃಪೆ ಅವನ ಮೇಲೆ ಇದ್ದದರ ಫಲವಾಗಿ ತಾಯಿ ಏನ್ ಮಾಡಿದ್ರು? 3 ತಿಂಗಳು ಆ ಮಗುವನ್ನು ಸಂರಕ್ಷಣೆ ಮಾಡಿದ್ರು. ಸೊ ನಂತರ 3 ತಿಂಗಳ ನಂತರ
ಮಗುವನ್ನ ಮನೆಯಲ್ಲಿ ಸಂರಕ್ಷಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅರಿತಾಗ ಒಂದು ಪೆಟ್ಟಿಗೆಯನ್ನ ಮಾಡಿ ಆ ಒಂದು ನೈಲ್ ನದಿಗೆ ತೇಲೆ ಬಿಟ್ರು. ಅಲ್ಲಿ ದೇವರ ಕೃಪೆ ಮೋಶೆಯನ್ನ ಹಿಂಬಾಲಿಸ್ತಾ ಇತ್ತು. ಪ್ರಿಯರೇ, ಸೊ ನಮ್ಮ ಜೀವಿತದಲ್ಲಿ ಈ ದೇವರ ಕೃಪೆಯನ್ನು ನಾವು ಅನುಭವಿಸಲಿಲ್ವಾ? ನಾನು ಪ್ರಾರಂಭದಲ್ಲಿ ಅದೇ ಹೇಳಿದೆ. ಸೊ ನಾವು ನರಕಕ್ಕೆ ಪಾತ್ರರಾಗಬೇಕಾಗಿತ್ತು. ಸೊ ನಮ್ಮ ಜನನದ ಸಮಯದಿಂದ ನಾವು ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕಾರ ಮಾಡುವ ತನಕ ದೇವರ ಕೃಪೆ ನಮ್ಮನ್ನ ಸಂರಕ್ಷಣೆ ಮಾಡಲಿಲ್ವಾ? ಪೌಲ ಒಂದು ಮಾತು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾನು ದೇವರ ಕೃಪೆಯನ್ನು ನಿಷ್ಫಲ ಮಾಡಲಿಲ್ಲ. ದೇವರ ಕೃಪೆಯನ್ನು ನಾನು ನಿಷ್ಫಲ ಮಾಡಲಿಲ್ಲ. ಇಲ್ಲಿ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ತಾರ್ಸದ ಸೌಲನನ್ನ ದೇವರು ಮುಖಾಮುಖಿಯಾಗಿ ಸಂದರ್ಶಿಸುವಂತದನ್ನ ನೋಡ್ತೇವೆ. ಅಲ್ಲಿ ತನಕ ಕ್ರೈಸ್ತರನ್ನು ಹಿಂಸಿಸುವಂತಹ ವ್ಯಕ್ತಿಯಾಗಿದ್ದ ತಾರ್ಸದ ಸೌಲ ತದನಂತರವಾಗಿ ಯೇಸು ಕ್ರಿಸ್ತನೇ ಮಸೀಯನೇ ಎಂಬುದಾಗಿ ಧೈರ್ಯದಿಂದ ಪ್ರಸಂಗಿಸುವುದಕ್ಕೆ ಶುರು ಮಾಡ್ದ. ದಮಸ್ಕ ಪಟ್ಟಣದಲ್ಲಿ ಅನುಭವಿಸಿದಂತ ದೇವರ ಕೃಪೆ ತದನಂತರವಾಗಿ ಕುರಿಂಥ ಸಭೆಗೆ ಪತ್ರಿಕೆಯನ್ನು ಬರೆಯುವಾಗ ಹೇಳ್ತಾ ಇದ್ದಾನೆ, ನಾನು ದೇವರ ಕೃಪೆಯನ್ನ, ನಾನು ಹೊಂದಿಕೊಂಡಂತಹ ದೇವರ ಕೃಪೆಯನ್ನ ನಿಷ್ಫಲಗೊಳಿಸಲಿಲ್ಲ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ಪ್ರೀತಿಯ ದೇವಜನರೇ, ಮೋಶೆಯ ಮೇಲೆ ದೇವರ ಕೃಪೆ, ಜನನದಲ್ಲಿ ಕೃಪೆ, 3 ತಿಂಗಳಲ್ಲಿ ದೇವರ ಕೃಪೆ, ನಂತರ ಎಲ್ಲಿ ನೈಲ್ ನದಿಯಲ್ಲಿ ದೇವರ ಕೃಪೆ ಅನುಭವಿಸಿದಂತ ದೇವರ ಕೃಪೆಯನ್ನು ಅನುಭವಿಸಿದ ಯಾರು? ಮೋಶೆ. ನಂತರ ಇಬ್ರಿಯ ಪತ್ರಿಕೆಗೆ ಬರುವಂತಹ ಸಂದರ್ಭದಲ್ಲಿ ನೋಡ್ತೇವೆ, ಫರೋಹರನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂಬುದಾಗಿ ತೀರ್ಮಾನ ಮಾಡಿಕೊಂಡ ಯಾರು? ಮೋಶೆ. ದೇವರ ಕೃಪೆ ಅಂದ್ರೆ ಮೋಶೆಯ ಮೇಲೆ ಇದ್ದಂತಹ ದೇವರ ಕೃಪೆ ಎಂದಿಗೂ ನಿಷ್ಫಲವಾಗಲಿಲ್ಲ. 2025ರಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದಕ್ಕೆ ನಾವು ಸಿದ್ಧರಾಗಿರುವಾಗ, ಪ್ರೀತಿಯ ದೇವಜನರೇ, ನಾವು ಪಡಕೊಂಡಿರುವಂತಹ ದೇವರ ಕೃಪೆಯನ್ನ ನಾವು ಎಂದಿಗೂ ನಿಷ್ಫಲಪಡಿಸಬಾರದು. ಸತ್ಯವೇದದಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಅನೇಕರು ದೇವರ ಕೃಪೆಯನ್ನ ನಿಷ್ಫಲಪಡಿಸಿಕೊಂಡ್ರು. ನೋಡಿ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಸಂಸೋನನ ಕುರಿತಾಗಿ ನಾವು ನೋಡ್ತೇವೆ. ಸಂಸೋನನು ದೇವರಿಂದ ದೇವರಿಂದ ಆರಿಸಲ್ಪಟ್ಟಂತಹ ವ್ಯಕ್ತಿಯಾಗಿದ್ದ. ದೇವರಿಂದ ಅಧಿಕವಾದ ಶಕ್ತಿಯನ್ನು ಪಡಕೊಂಡಂತ ವ್ಯಕ್ತಿಯಾಗಿದ್ದ. ಆದರೆ ಕೇವಲ ಒಂದು ಹೆಂಗಸಿನ ಮಾತಿಗೆ ಮರುಳಾಗಿ ದೇವರಿಗೆ ಅವಿಧೇಯನಾದದ್ದರ ಫಲವಾಗಿ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಂಡ. ಗೊತ್ತಲ್ಲ? ಸೊ ವಿ ನೋ ದ ಸ್ಟೋರಿ, ನೋ ನೀಡ್ ಟು ಟೆಲ್ ಎವ್ರಿಥಿಂಗ್. ಸೊ ಎರಡನೇದಾಗಿ, ಯೇಸುವಿನ ಸಂಗಡ, ಯೇಸುವಿನ ಮೂಲಕ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಯಾಗಿದ್ದ ಇಸ್ಕರಿಯೋತ ಯೂದ. ಸೊ 3.5 ವರ್ಷ ಯೇಸುವಿನ ಸಂಗಡ ಪ್ರಯಾಣ ಮಾಡ್ದ. ಯೇಸು ಮಾಡಿದಂತಹ ಎಲ್ಲ ಅದ್ಭುತಗಳನ್ನ ನೋಡಿದಂತಹ ವ್ಯಕ್ತಿಯಾಗಿದ್ದ. 5 ರೊಟ್ಟಿ 2 ಮೀನುಗಳನ್ನ 5,000 ಜನರಿಗೆ ಹಂಚಿಕೊಟ್ಟಾಗ ಉಳಿದ 12 ಪುಟ್ಟಿಗಳಲ್ಲಿ 1 ಪುಟ್ಟಿಯನ್ನು ತನ್ನ ತಲೆ ಮೇಲೆ ಹೊತ್ತುಕೊಂಡು ಹೋಗಿದಂತ ವ್ಯಕ್ತಿಯಾಗಿದ್ದ ಇಸ್ಕರಿಯೋತ ಯೂದ. ಆದರೆ ಒನ್ ಫೈನ್ ಡೇ ಕೇವಲ 30 ಬೆಳ್ಳಿ ನಾಣ್ಯಕ್ಕೆ ಈ ಯೇಸು ಕ್ರಿಸ್ತನನ್ನ ಹಿಡ್ಕೊಟ್ಟ. ದೇವರ ಕೃಪೆಯನ್ನ ನಿರರ್ಥಕ ಮಾಡಿಬಿಟ್ಟ. ತಾನು ಒಂದಿಕ್ಸಿ ತನ್ನ ಕರೆಯುವಿಕೆಯನ್ನ ನಿರರ್ಥಕ ಪಡಿಸ್ಕೊಂಡ.
ನನ್ನನ್ನು ಕೇಳುವಂತಹ ಪ್ರೀತಿಯ ದೇವ್ ಜನರೇ, ಹೌ ಮೆನಿ ಟೈಮ್ಸ್, ಎಷ್ಟು ಬಾರಿ ಸಂಸೋನನ ರೀತಿಯಲ್ಲಿ, ಎಷ್ಟು ಬಾರಿ ಇಸ್ಕರಿಯತ್ ಯೂದನ ರೀತಿಯಲ್ಲಿ ದೇವರ ಕೃಪೆಯನ್ನು ನಾವು ವ್ಯರ್ಥ ಮಾಡಿಕೊಂಡಿದ್ದೇವೆ. ಯೋಚನೆ ಮಾಡಿ. ತಾತ್ಕಾಲಿಕವಾದ ಲಾಭಕ್ಕೋಸ್ಕರ ನೋಡಿ, ಯೇಸು ಸ್ವಾಮಿ ಬಳಿಗೆ ಒಬ್ಬ ಯವನಸ್ಥನಾದ ಅಧಿಕಾರಿ ಬರ್ತಾ ಇದ್ದಾನೆ. ಅವ್ರು ಕೇಳುವಂಥದ್ದು, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನ್ ಮಾಡಬೇಕು? ಯೇಸು ಸ್ವಾಮಿ ಹೇಳಿದ್ರು, ದಶಾಜ್ಞೆಗಳನ್ನು ಅನುಸರಿಸಿ ನಡ್ಕೊಂಡು ಹೋಗು. ಅವನು ಹೇಳ್ತಾನೆ, ನಾನು ನನ್ನ ಚಿಕ್ಕ ಪ್ರಾಯದಿಂದಲೂ ಇವೆಲ್ಲವನ್ನ ಪಾಲಿಸ್ಕೊಂಡು ಬರ್ತಾ ಇದ್ದೇನೆ. ಸೊ ಯೇಸು ಸ್ವಾಮಿ ಅವನನ್ನು ನೋಡಿ, ಅವನನ್ನ ಪ್ರೀತಿಸಿ ನೋಡಿ. ಮತ್ತಾಯ, ಮಾರ್ಕ, ಲೂಕ 3 ಸುವಾರ್ತೆಗಳಲ್ಲಿ ಈ ಒಂದು ಕಾರ್ಯಗಳು ಬರೆಯಲ್ಪಟ್ಟಿದೆ. ನಾನು ಈ 3 ಸುವಾರ್ತೆಯಲ್ಲಿ ಬರೆದಿರುವಂತದನ್ನ ಕ್ರೋಢೀಕರಿಸಿ ಹೇಳ್ತಾ ಇದ್ದೇನೆ, ಯಾರು ತಪ್ಪು ತಿಳ್ಕೊಬೇಡಿ. ಸೊ ಅಲ್ಲಿ ಯೇಸು ಸ್ವಾಮಿ ಅವನನ್ನ ದೃಷ್ಟಿಸಿ ನೋಡಿ ಅವನನ್ನ ಪ್ರೀತಿ ಮಾಡ್ದ. ಏನು ಪ್ರೀತಿ? ಗಾಡ್ಸ್ ಲವ್, ದೇವರ ಕರುಣೆ ಅವನ ಮೇಲೆ ಬಂತು. ಸೊ ಅವನನ್ನ ದೃಷ್ಟಿಸಿ ಪ್ರೀತಿ ಮಾಡಿ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದಾನೆ, ಒಂದು ಕಡಿಮೆ ಆಗಿದೆ ಅಪ್ಪ ನಿನ್ನ ಹತ್ರ. ಏನಪ್ಪ ಅದು? ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಬಿಟ್ಟು ನನ್ನನ್ನು ಹಿಂಬಾಲಿಸು, ಫಾಲೋ ಮೀ. ಆದರೆ ಆ ಯವನಸ್ಥನಾದ ಅಧಿಕಾರಿ ಬಹಳ ಆಸ್ತಿಯುಳ್ಳವನಾಗಿದ್ದ. ಸೊ ಯೇಸು ಸ್ವಾಮಿಯ ಈ ಮಾತು ಕೇಳಿದಾಗ ಅವರಿಗೆ ಬಹಳ ದುಃಖ ಆಯಿತು. ಈಸ್ ನಾಟ್ ರೆಡಿ ಟು ಲೀವ್ ಎನಿಥಿಂಗ್ ಫಾರ್ ಕ್ರೈಸ್ಟ್. ಈಸ್ ನಾಟ್ ರೆಡಿ ಟು ಲೀವ್ ಎನಿಥಿಂಗ್ ಫಾರ್ ಕ್ರೈಸ್ಟ್. ಕ್ರಿಸ್ತನಿಗಾಗಿ ಏನನ್ನು ಕಳಕೊಳ್ಳುವುದಕ್ಕೆ ಅವನು ತಯಾರಲ್ಲ. ಅಲ್ಲಿ ಬರೆಯಲ್ಪಟ್ಟಿದೆ, ಅವನು ಮುಖ ಮೋರೆ ಬಾಡಿದವನಾಗಿ ಹೊರಟು ಹೋದ. ತಾತ್ಕಾಲಿಕವಾದ ಆಸ್ತಿಗಾಗಿ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಂಡ. ಈ ಮುಂಜಾನೆಯಲ್ಲಿ ನನ್ನ ದೇವರ ವಾಕ್ಯವನ್ನು ಕೇಳುವಂತ ಪ್ರೀತಿಯ ದೇವ ಜನರೇ, ಹೌ ಮೆನಿ ಟೈಮ್ಸ್, ಎಷ್ಟು ಬಾರಿ ನಾವು ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಂಡಿದ್ದೇವೆ? ಒಮ್ಮೆ ಯೋಚನೆ ಮಾಡಿ ನೋಡಿ. ಸೊ ನಮ್ಮ ಜನನದ ಸಂದರ್ಭದಲ್ಲಿ ದೇವರ ಕೃಪೆ ನಮ್ಮ ಮೇಲೆ ಇತ್ತು. ನಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ದೇವರ ಕೃಪೆ ನಮ್ಮ ಮೇಲೆ ಇತ್ತು. ಆದರೆ ಕಾಲಗಳು ದಾಟಿ ಹೋಗ್ತಾ ಇದ್ದಂತೆ ನಾವು ದೇವರ ಕೃಪೆಯನ್ನ ವ್ಯರ್ಥವಾಗಿ ಕಳೀತಾ ಇದ್ದೇವೆ. ಅಲ್ಲಿ ಹೇಳ್ತಾ ಇದ್ದಾನೆ, ಅದಕ್ಕೆ ಅಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಸೊ ನನ್ನ ಮೇಲಿನ ದೇವರ ಕೃಪೆ, ನನಗುಂಟಾದ ದೇವರ ಕೃಪೆ ನಿಷ್ಫಲವಾಗಲಿಲ್ಲ. ದಮಸ್ಕದ ಪುರದ್ವಾರದಲ್ಲಿ ಪೌಲನನ್ನ ಅಥವಾ ತಾರ್ಸದ ಸೌಲನನ್ನ ಹುಡುಕಿ ಬಂದಂತಹ ದೇವರ ಕೃಪೆ, ರೋಮನ್ ಸೆರೆವಾಸವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ AD 67ರಲ್ಲಿ ನೀರೋ ಚಕ್ರವರ್ತಿಯ ಕಾಲದಲ್ಲಿ ಖಡ್ಗದ ಮೂಲಕ ತಲೆ ಕೊಯ್ಯಿಸಿಕೊಂಡವನಾಗಿ ರಕ್ತ ಸಾಕ್ಷಿ ಮರಣವನ್ನ ಅನುಭವಿಸುವ ತನಕ ದೇವರ ಕೃಪೆಯನ್ನ ಪೌಲ ನಿಷ್ಫಲಗೊಳಿಸಲಿಲ್ಲ. AD 33ರಲ್ಲಿ ಅನುಭವಿಸಿದಂತ ದೇವರ ಕೃಪೆ AD 67ರ ತನಕ ಫಲದಾಯಕವಾಗಿ ಮಾರ್ಪಡ್ತು. ಸುಮಾರು 30 ವರ್ಷ. See what is ours? ನಮ್ದೆಲ್ಲಿ? ಇಸ್ಕರಿಯತ್ ಯೂದನ ರೀತಿಯಲ್ಲಿ, ಸಂಸೋನನ ರೀತಿಯಲ್ಲಿ, ಯೌವನಸ್ಥನಾದ ಅಧಿಕಾರಿಯ ರೀತಿಯಲ್ಲಿ. ಸೊ ಅದೇ ರೀತಿಯಲ್ಲಿ ಪೌಲನ ಸಹ ಸಂಚಾರಿಯಾಗಿದ್ದ ದೇಮನ ಕುರಿತಾಗಿ 2 ತಿಮೋತಿ 4ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ದೇಮನು ಲೋಕವನ್ನ ಪ್ರೀತಿ ಮಾಡಿಬಿಟ್ಟ. ಪೌಲನ ಸಂಗಡ ಸುವಾರ್ಥ ಪ್ರಯಾಣದಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಯಾಗಿದ್ದ ದೇಮ.
ಈ ಒಂದು ಆತನು ಅನೇಕ ಕಷ್ಟಗಳನ್ನು ಅನುಭವಿಸಿದ ವ್ಯಕ್ತಿಯಾಗಿದ್ದ ದೇವ. ಪೌಲನ ಮೊದಲನೇ ಮಿಷನರಿ ಪ್ರಯಾಣದಲ್ಲಿ ಸಂಗಾತಿಯಾಗಿ ನಡೆದಂತಹ ವ್ಯಕ್ತಿಯಾಗಿದ್ದ ದೇಮ. ಬಟ್ ಒನ್ ಫೈನ್ ಡೇ ಈ ಲೆಫ್ಟ್. ಅವನೇನ್ ಮಾಡ್ದ? ಪೌಲನನ್ನ ಬಿಟ್ಟು ಹೊರಟು ಹೋಗ್ಬಿಟ್ಟ. ತಿಮೋತಿಯನಿಗೆ ಪತ್ರಿಕೆ ಬರೆಯುವಾಗ ಹೇಳ್ತಾ ಇದ್ದಾನೆ, ಯಾರೋ ಪೌಲ ಹೇಳ್ತಾ ಇದ್ದಾನೆ, ದೇಮನು ಇಹಲೋಕವನ್ನು ಪ್ರೀತಿಸಿ ದೆಸಲೋನಿಕಕ್ಕೆ ಹೊರಟು ಹೋಗ್ಬಿಟ್ಟ. ದೇವರ ಕೃಪೆಯನ್ನ ವ್ಯರ್ಥಪಡಿಸ್ಕೊಂಡ. 2025ರಲ್ಲಿ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದಕ್ಕೆ ನಾವು ತಯಾರಾಗಿರುವಾಗ ನನ್ನನ್ನು ಕೇಳುವಂತಹ ಪ್ರೀತಿಯ ದೇವ ಜನರೇ, ಹೊಂದಿಕೊಂಡಂತಹ ದೇವರ ಕೃಪೆಯನ್ನು ನಿರರ್ಥಕಪಡಿಸ್ಕೊಳ್ಬೇಡ್ರಿ. ಮೋಶೆಯ ಜೀವಿತವನ್ನು ನಾವು ಕಲ್ತೀವಿ. ಮೋಶೆ ಜನನದಲ್ಲಿ ದೇವರ ಕೃಪೆ, ದೇವರ ಉದ್ದೇಶಕ್ಕಾಗಿ ಅಥವಾ ದೇವರ ಉದ್ದೇಶದ ನೆರವೇರುವಿಕೆಗಾಗಿ ದೇವರು ಲೇವಿ ಗೋತ್ರಕ್ಕೆ ಸೇರಿದಂತಹ ಒಬ್ಬ ಸ್ತ್ರೀಯನ್ನ, ಆ ಸ್ತ್ರೀಯ ಮೇಲೆ ದೇವರ ಕೃಪೆ ಇತ್ತು. ಆ ಸ್ತ್ರೀ ತಾನು ಹುಟ್ಟಿದಂತ ಮಗುವಿನ ಮೇಲೆ ದೇವರ ಕೃಪೆಯನ್ನು ತೋರಿಸಿದ್ಲು. ಅವನು ಬೆಳೆದು 40 ವರ್ಷ ಆದಾಗ ಮೋಶೆ ಒಂದು ದಿನ ಸಂಚಾರ ಮಾಡೋದಕ್ಕೆ ಹೋದಾಗ ಒಬ್ಬ ಇಬ್ರಿಯನನ್ನ ಹೊಡೆಯುವುದನ್ನು ನೋಡ್ಬಿಟ್ಟು ಒಂದೇ ಏಟಿಗೆ ಕೊಂದಾಕ್ಬಿಟ್ಟ. ಸೊ ಅವನ ಮೇಲಿದ್ದಂತಹ ಮೋಶೆಯ ಮೇಲೆ ಇದ್ದಂತಹ ದೇವರ ಕೃಪೆಯನ್ನ ಮೋಶೆ ನಿರರ್ಥಕ ಮಾಡಲಿಲ್ಲ. ಸೊ ನಮ್ಮ ಮೇಲೆ ಇರುವಂತಹ ದೇವರ ಕೃಪೆ ನಾವು ನಿರರ್ಥಕಪಡಿಸ್ತಾ ಇದ್ದೇವ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ. ಸೊ ಕೃಪೆಯಿಂದ ನಾವು ರಕ್ಷಣೆ ಹೊಂದಿರುವಾಗ ಈ ಕೃಪೆಯನ್ನು ಸಂಸೋನನ ರೀತಿಯಲ್ಲಿ, ಇಸ್ಕರಿಯತ್ ಯೋಧನ ರೀತಿಯಲ್ಲಿ, ದೇಮನ ರೀತಿಯಲ್ಲಿ, ಐಶ್ವರ್ಯವಂತನಾದ ಅಧಿಕಾರಿಯ ರೀತಿಯಲ್ಲಿ, ಐಗುಪ್ತದಿಂದ ಹೊರಟು ಬಂದಂತಹ ಇಸ್ರಾಯೇಲ್ ಜನರ ರೀತಿಯಲ್ಲಿ ನಾವು ವ್ಯರ್ಥ ಮಾಡಿಕೊಳ್ಬಾರ್ದು. ಪಟ್ಟಿಗಳು ಬೆಳೀತಾ ಹೋಗ್ತಾ ಇದೆ ಪ್ರಿಯರೇ. 2025 ಈ ಒಂದು ಕ್ರಿಸ್ಮಸ್ ದಿನ ಅಥವಾ ಈ ಒಂದು ಕ್ರಿಸ್ಮಸ್ ಕಾಲ, ಈ ಒಂದು ಅಡ್ವೆಂಟ್ ಕಾಲ, ಸೊ ನಮ್ಮೆಲ್ಲರ ಜೀವಿತದಲ್ಲಿ ಒಂದು ನಿರೀಕ್ಷೆಯ ಕಾಲವಾಗಿರಲಿ. ಪೌಲ ಹೇಳ್ತಾ ಇದ್ದಾನೆ, ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿಯ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದಿರುವ ನಾವುಗಳು ಪಕ್ಕನೆ ಮೇಘವಾಹನರಾಗಿ ಒಯ್ಯಲ್ಪಡ್ತೇವೆ. ಆಮೇಲೇನು? ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರ್ತೇವೆ. ಸೊ ದಿಸ್ ಇಸ್ ದ ಹೋಪ್ ದಟ್ ವಿ ಶುಡ್ ಹ್ಯಾವ್ ಇನ್ ಎವ್ರಿ ಡೇ. ನಮ್ಮ ದೈನಂದಿನ ಜೀವಿತದಲ್ಲಿ ನಮಗೆ ಇರಬೇಕಾದಂತಹ ನಿರೀಕ್ಷೆ ಒಂದೇ, ಇಫ್ ಐ ಡೈ, ನಾನು ಸತ್ತರೆ ಪ್ರಧಾನ ದೂತರ ಶಬ್ದವನ್ನ ಕೇಳುವಾಗ, ದೇವರ ತುತ್ತೂರಿಯ ಧ್ವನಿಯನ್ನ ಕೇಳುವಾಗ ನಾನೇನ್ ಮಾಡ್ತಾನೆ? ಎದ್ದು ಹೋಗ್ತೇನೆ. ಇಫ್ ಐ ಆಮ್ ಅಲೈವ್, ನಾನು ಬದುಕಿದ್ರೆ ನಾನು ರೂಪಾಂತರಗೊಂಡೆಲ್ಲಿರ್ತೇನೆ? ಸದಾ ಕಾಲವು ಕರ್ತನ ಜೊತೆಯಲ್ಲಿ ಇರ್ತೇನೆ. ಇದು ನಮ್ಮ ನಿರೀಕ್ಷೆಯಾಗಿರಬೇಕು. ಇದು ಈ ಅಡ್ವೆಂಟ್ ಕಾಲದ ಮೊದಲನೇ ವಾರದ ಸಂದೇಶ ಅನ್ನುವಂಥದ್ದನ್ನು ನೀವು ಮರಿಬೇಡ್ರಿ. ಆಚರಣೆ ಮಾಡಿ, ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿ. ಬಟ್ ನಿಮ್ಮ ಆಚರಣೆ, ನಿಮ್ಮ ಸಂಭ್ರಮ, ನಿಮ್ಮ ಸಡಗರ, ಸೊ ನಿಮ್ಮನ್ನು ದೈವಿಕವಾದ ಮಾರ್ಗದಿಂದ ನಿಮ್ಮನ್ನು ದೂರಕ್ಕೆ ತೆಗೆದುಕೊಂಡು ಹೋಗಬಾರದು. ಸೆಲೆಬ್ರೇಟ್ ವಿಥಿನ್, ಎಂಜಾಯ್ ವಿಥಿನ್ ದ ಬೌಂಡ್ರಿ. ಡೋಂಟ್ ಕ್ರಾಸ್ ದ ಬೌಂಡ್ರಿ. ಮೇರೆಯನ್ನು ಬಿಟ್ಟು
ಕ್ರಿಸ್ಮಸ್ ಹಬ್ಬದ ಆಚರಣೆ ಬೇಡ. ಮೇರೆಯನ್ನು ಬಿಟ್ಟು ಕ್ರಿಸ್ಮಸ್ ಹಬ್ಬದ ಸಡಗರ ಬೇಡ. ವಾಟ್ ಇಸ್ ಅವರ್ ಹೋಪ್? ನಮ್ಮ ನಿರೀಕ್ಷೆ ಏನಾಗಿದೆ? ಕರ್ತನು ಬಯಸುವಂಥದ್ದೇನಾಗಿದೆ? ಸೊ ವೇರ್ ಐ ಆಮ್, ನಾನಿರುವಲ್ಲಿ ನೀವಿರಬೇಕು. 2025 ವರ್ಷಗಳ ಹಿಂದೆ ಫಿಲಿಪ್ಪಿ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಬಹಳ ಸ್ಪಷ್ಟವಾಗಿ ಫಿಲಿಪ್ಪಿಯಲ್ಲಿ ಪೌಲ ಬರಿತಾ ಇದ್ದಾನೆ 2ನೇ ಅಧ್ಯಾಯದಲ್ಲಿ, ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರೋದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಿಗೆ ಕಾಣಿಸಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. 2025 ವರ್ಷಗಳ ಹಿಂದೆ ದಾಸನ ರೂಪವನ್ನು ತಾಳಿ ಶಿಲುಬೆಯ ಮರಣವನ್ನು ಅನುಭವಿಸಿದಂಥದ್ದು. ಸೊ ನೀನು ನಾನು ಈ 2025ರಲ್ಲಿ ನಮ್ಮ ಮೇರೆಯನ್ನ ಬಿಟ್ಟು, ನಮ್ಮ ಕ್ರೈಸ್ತತ್ವದ ಗುಣಗಳನ್ನು ಬಿಟ್ಟು, ನಮ್ಮ ಕ್ರೈಸ್ತತ್ವದ ಸ್ವಭಾವಗಳನ್ನು ಬಿಟ್ಟು ಈ ಕ್ರಿಸ್ಮಸ್, ಈ ಯೇಸು ಕ್ರಿಸ್ತನ ಜನನವನ್ನ ಆಚರಣೆ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಬಂದ 2025 ವರ್ಷಗಳ ಹಿಂದೆ? ಅದಕ್ಕೆ ಯೋಹಾನ 14 ಹೇಳ್ತಾ ಇದ್ದಾನೆ, ಸೊ ನಾನು ನನ್ನ ದೌತ್ಯವನ್ನು ಮುಗಿಸ್ಕೊಂಡು ನಾನು ಮೇಲಕ್ಕೆ ಹೋಗ್ಬಿಡ್ತೇನೆ, ಆಮೇಲೆ ಎಗೇನ್ ಐ ವಿಲ್ ಕಮ್ ಬ್ಯಾಕ್. ಯಾಕೆ ನಾನು ಬರ್ತೇನೆ? ಸೊ ನಿಮ್ಮನ್ನ ನನ್ನ ಸಂಗಡ ಇಟ್ಕೊಳ್ಳೋಕ್ಕೋಸ್ಕರ. ಸೊ ನಾನಿರುವಲ್ಲಿ ನೀವಿರಬೇಕು. ಸೊ ಇದು ಪ್ರತಿ ಕ್ರೈಸ್ತನ ನಿರೀಕ್ಷೆ, ಇದು ಪ್ರತಿ ಕ್ರೈಸ್ತನ ಒಂದು ಹೋಪ್ ಅನ್ನುವಂಥದ್ದಾಗಿದೆ. ಪ್ರಿಯರೇ, ಮುಂಜಾನೆಯಲ್ಲಿ ಸರ್ವಶಕ್ತನ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತನಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಮ ಸಂಗಡದಿಂದ ಮಾತನಾಡೋದಕ್ಕಾಗಿ ಸ್ತೋತ್ರ. ಈ ಒಂದು ಅಡ್ವೆಂಟ್ ಕಾಲದ ಕರ್ತನೆ, ಈ ಒಂದು ಅಡ್ವೆಂಟ್ ಸೀಸನ್ನಲ್ಲಿ ನಾವು ಆಗಿರುವಾಗ, ಈ ಒಂದು ಅಡ್ವೆಂಟ್ ಋತುವಿನಲ್ಲಿ ಕರ್ತನೆ ಕ್ರೈಸ್ತರು ತಮ್ಮ ದಿನಗಳನ್ನು ಕಳೆಯುತ್ತಿರುವಾಗ, ಸೊ ಯಥಾರ್ಥವಾದ ನಿರೀಕ್ಷೆಯಲ್ಲಿ ತಮ್ಮ ಜೀವಿತವನ್ನ ಮತ್ತೊಂದಾವರ್ತಿ ಕರ್ತನೆ ಸರಿಪಡಿಸಿಕೊಳ್ಳುವಂತೆ ನಿನ್ನ ಕೃಪೆ ಮಾಡು. ನಿನ್ನ ವಾಕ್ಯವನ್ನು ಕೇಳಿರುವಂತಹ ಎಲ್ಲ ಪ್ರಿಯರನ್ನ ಮತ್ತೊಂದಾವರ್ತಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ನಿನ್ನ ಕೃಪೆಯನ್ನು ತುಂಬಿಸು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಸದಾಕಾಲವು ನೆಲೆಗೊಂಡಿರಲಿ. ಆಮೆನ್. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.